ಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಡಿಬೇಟ್ ಇರುತ್ತೆ. ಏನಂತ ಹೇಳಿದ್ರೆ, ಅವ್ರಿಗೆ ಯಾರು ಅಂತ ಗೊತ್ತಿರಲ್ಲ, ಐಡೆಂಟಿಟಿ ಅವರೊಂದು ಕಡೆ ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ, ಅವರ ಮುಖ ತೋರಿಸಲ್ಲ. ಅಲ್ಲಿ ಯಾರ ಮೇಲೆ ಬೇಕಾದರೂ ಕೆಲವು ಪೇಜ್ ಅಂತ ಮಾಡ್ಕೊಂಡ್ಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಮಾಡ್ಕೊಳ್ತಾರೆ. ಯಾರ ಮೇಲೆ ಯಾವ ರೀತಿ ಭಾಷೆ ಬೇಕಾದರೂ ಬಳಸಿ ಹೀಗಳೆಯಬಲ್ಲರು. ಟೀಕೆಗೆ ಯಾರದಾದರೂ ತಕರಾರು ಇದೆಯಾ? ಇಲ್ಲ. ಟೀಕೆ ಯಾರು ಬೇಕಾದರೂ ಮಾಡಿ, ಯಾರ ಮೇಲೆ ಯಾರು ಬೇಕಾದರೂ ಟೀಕೆ ಮಾಡಿ, ಪ್ರಶ್ನೆ ಕೇಳಿ. ಆದರೆ ಈ ಟೀಕೆ ಪ್ರಶ್ನೆ ಹಂತವನ್ನು ದಾಟ್ತಾ ಇದೆ ಅವಾಚ್ಯ ಶಬ್ದಗಳು, ಕೊಳಕು ಭಾಷೆಗಳು, ಅಶ್ಲೀಲ ಚಿತ್ರ. ಸೋಷಿಯಲ್ ಮೀಡಿಯಾ ಹುಟ್ಟಿದಾಗ ಆರ್ಕೂಟ್ ಅಂತ ಇತ್ತು, ಫೇಸ್ಬುಕ್ ಆಮೇಲೆ ಬಂತು, ಇನ್ಸ್ಟಾಗ್ರಾಮ್ ಈಗ ಇದೆ, ಇನ್ನೊಂದು ಕಡೆ ಟ್ವಿಟರ್ ಅಂತ ಇತ್ತು, ಎಕ್ಸ್ ಖಾತೆ ಅಂತ ಈಗಾಗಿದೆ. ಅದು ಇದೇ ರೀತಿ ಇನ್ನೊಂದಷ್ಟು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಮಾತನಾಡಬಲ್ಲೆ. ಯೂಟ್ಯೂಬ್ ಕೂಡ ಒಂದೊಂದು ಪ್ರಭಾವಿ ಸೋಷಿಯಲ್ ಮೀಡಿಯಾನೇ, ಅಲೆಗಳಿಲ್ಲ. ನಾವು ಅದನ್ನು ಯೂಟ್ಯೂಬಿಂದ ಜೀವನ ಮಾಡ್ತಿರ್ತಕ್ಕಂಥವ್ರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಸೋಷಿಯಲ್ ಮೀಡಿಯಾದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡು ದೊಡ್ಡ ದೊಡ್ಡ ಉದ್ಯಮಗಳನ್ನೇ ಕಟ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಒಂದು ಮಾರ್ಕೆಟಿಂಗು, ಇದೊಂದು ಪ್ರಾಡಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೋ, ಕೃಷಿಯಲ್ಲಿ ಅದರ ಬಗೆಗಿನ ಮಾಹಿತಿ ಶೇರ್ ಮಾಡ್ಕೊಳ್ಳೋದ್ರಲ್ಲೋ ಬಹಳ ಮುಂದುವರಿತಾ ಇದ್ದಾರೆ. ಬಟ್ ಒಂದು ವರ್ಗ ಇದೆಯಲ್ಲ, ಒಂದು ವರ್ಗ ಒಬ್ಬರನ್ನು ಅಭಿಮಾನಿಸುವುದು ಬೇರೆ. ಅಭಿಮಾನದ ತೀವ್ರತೆ ಹೇಗೆ ಹೇಳ್ಕೊಳ್ಬೇಕು ಅಂದರೆ, ಇನ್ನೊಬ್ಬನನ್ನು ಹೀಗಳೆಯೋ ಮೂಲಕ ಮಾತ್ರ ಈ ಅಭಿಮಾನದ ತೀವ್ರತೆ ನೀನು ಹೇಳ್ಕೊಳ್ಬೇಕು ಎನ್ನುವುದಾದರೆ ಆ ವಾದವೇ ತಪ್ಪು, ಆ ಉದ್ದೇಶವೇ ದುರ್ಬಲ, ಆ ಉದ್ದೇಶವೇ ತಿಳಿಗೇಡಿತನ. ಅದು ಏನೂ ಸಾಧಿಸೋಕ್ಕಾಗಲ್ಲ. ಈಗ ಒಂದು ಶೋ ನಾವು ಶುರು ಮಾಡಿದ್ದೀವಿ, ನಮ್ಮ ಶೋ ಬಗ್ಗೆ ನಿಮಗೆ ಟೀಕೆ ಇತ್ತಾ, ಪ್ರಶ್ನೆ ಇತ್ತಾ, ಎಲ್ರಿಗೂ ಸ್ವಾಗತ. ಕೇಳಿ, ನಾವು ತಪ್ಪು ಮಾಡಿದ್ವಾ, ತಿದ್ದಿ, ರೆಡಿ ಇದ್ದೀವಿ. ಇದೇ ಒಂದು ಟೀಕೆಯನ್ನು ಕೆಟ್ಟ ಭಾಷೆಯಲ್ಲೇ ಮಾಡಬೇಕು. ನಾನು ಇವನು ಕಂಡ್ರೆ ನನಗಾಗಲ್ಲ, ಇವನಿಗೇನೋ ನಾನು ಹೇಳಬೇಕು, ಕೊಳಕು ಭಾಷೆಯಲ್ಲಿ ಹೇಳಬೇಕು, ಅಷ್ಟೆಲ್ಲ ಚಿತ್ರಗಳನ್ನ ನಾನಲ್ಲಿ ಪೋಸ್ಟ್ ಮಾಡಬೇಕು, ಇವನು ಪೂರ್ವಜರನ್ನೆಲ್ಲ ಹೇಳ್ಕೊಂಬರ್ಬೇಕು ನಾನು. ನೋ ನೆಸಿಟಿ ಏನು? ತಾಕತ್ತಾ? ನಮಗೇನೋ ತಾಕತ್ತಾ? ಅದು ತಾಕಬಲ್ಲದ? ಅಟ್ ದ ಸೇಮ್ ಟೈಮ್ ಯಾವ ವ್ಯಕ್ತಿಯನ್ನು ನೀವು ನಿಂದಿಸಬೇಕು ಅಂತ ಇದ್ದೀರೋ, ಯಾವ ವ್ಯಕ್ತಿಯನ್ನು ನೀವು ಟೀಕೆ ಮಾಡಬೇಕು ಅಂತ ಇದ್ದೀರೋ, ಒಮ್ಮೆ ಆ ವ್ಯಕ್ತಿ ಎದುರುಗಡೆ ನನಗೆ ಸಿಕ್ಕರು, ಆ ವ್ಯಕ್ತಿ ನನ್ನ ಎದುರುಗಡೆ ಬಂದು ನಿಂತರು, ಇದೇ ಭಾಷೆಯಿಂದ, ಇದೇ ಶಬ್ದದಿಂದ, ಇದೇ ಧಾಟಿಯಿಂದ, ಇದೇ ಅಸಹ್ಯಕರ ಚಿತ್ರದಿಂದ ಅವನಿಗೆ ತೋರಿಸಿ ನಾನು ಬೈಯಬಲ್ಲೆನಾ, ಟೀಕೆ ಮಾಡಬಲ್ಲೆನಾ, ಅವನಿಗೊಂದು ಪ್ರಶ್ನೆ ಆದರೂ ನಾನು ಕೇಳಬಲ್ಲೆನಾ, ಆ ಧೈರ್ಯ ನನಗಿದೆಯಾ? ಅಥವಾ ಕಾನೂನಾತ್ಮಕವಾಗಿ ಆದರೂ ನನಗೆ ಅದನ್ನು ಅಲೋ ಮಾಡುತ್ತಾ ಈ ನೆಲದ ಕಾನೂನು ಅಂತ ನೋಡ್ಕೊಳ್ಬೇಕಾಗತ್ತೆ. ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಯಾವುದೋ ಒಂದು ಡಿ ಪಿಲಿ ಒಂದು ಪಿಕ್ಚರ್ ಹಾಕ್ಬಿಡ್ತಾರೆ, ಯಾವುದೋ ಒಂದು ಪಿಕ್ ಹಾಕ್ಬಿಡೋದು, ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು, ಒಂದಷ್ಟು ಫೇಕ್ ಮಾಹಿತಿಗಳದಲ್ಲಿ ಕೊಡೋದು, ಅದ್ರಲ್ಲಿ ಕೊಟ್ಟು ಯಾವುದೋ ಒಬ್ಬ ವ್ಯಕ್ತಿ XYZ ಅನ್ನೋ ವ್ಯಕ್ತಿಯ ಬಗ್ಗೆ ಏನು ಬೇಕಾದರೂ ಪೋಸ್ಟ್ ಮಾಡೋದು. ಅವನ ಐಡೆಂಟಿಟಿನೇ ಇಲ್ವಲ್ಲ, ಅವ್ನು ಯಾರು ಹೇಳ್ದ ಅಂತಲೇ ಗೊತ್ತಿಲ್ಲ, ಅವನ ಮೂಲವೇ ಗೊತ್ತಿಲ್ಲ ನಮಗೆ, ಅವನ ಅಸ್ತಿತ್ವನೇ ಇಲ್ಲ. ಈ ನೆಲದಲ್ಲಿ ಒಬ್ಬ ವ್ಯಕ್ತಿಗೆ ಅಸ್ತಿತ್ವ ಇರೋದು ಯಾವ್ಯಾವ ವಿಚಾರಗಳಿಂದ? ಯಾವ ದೇಶದ ನಾಗರಿಕ ಅವನು? ಅಸ್ತಿತ್ವದ ಬಗ್ಗೆ ಮಾತಾಡ್ತಾರೆ ಸಾಂವಿಧಾನಿಕವಾಗಿ. ಯಾವ ದೇಶದ ನಾಗರಿಕ ಇದ್ದಾನೆ ಅವನು? ಯಾವ ಊರಲ್ಲಿ ವಾಸ ಮಾಡ್ತಾನೆ? ಅವನ ಗುರುತಿನ ಚೀಟಿ ಯಾವುದು? ಆಧಾರ್ ಕಾರ್ಡು. ಅವನು ವೋಟ್ ಮಾಡಬೇಕಾದ್ರೆ ವೋಟರ್ ID ಕಾರ್ಡು. ಅವನು ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸು. ದೇಶದಿಂದ ದೇಶಕ್ಕೆ ಅವನು ಟ್ರಾವೆಲ್ ಮಾಡಬೇಕಾದ್ರೆ ಪಾಸ್ಪೋರ್ಟ್. ಇವುಗಳನ್ನು ನಾವು ಒಂದು ಗುರುತಿನ ಮಾನದಂಡಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಪೌರತ್ವಕ್ಕೂ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟನ್ನು ಇಟ್ಕೊಂಡು ಅಷ್ಟನ್ನು ಪೋಸ್ಟ್ ಮಾಡಿ ಒಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡಿ ನೋಡೋಣ. ನೀವು, ನಾನು ಕಮೆಂಟ್ ಬಗ್ಗೆ ಈಗಲೂ ಹೇಳ್ತಾ ಇದ್ದೀನಿ, ಯಾರ್ದು ತಕರಾರಿಲ್ಲ. ಕಮೆಂಟ್ ಜೀವನದೊಂದು ಭಾಗ. ಮೊದಲು ವ್ಯಕ್ತಿಯನ್ನೇ ಸಿಕ್ಕಿ ಹೇಳಬೇಕಾಗಿತ್ತು, ಇಲ್ಲ ಫೋನಲ್ಲಿ ಹೇಳಬೇಕಾಗಿತ್ತು. ಇದೆಲ್ಲ ದಾಟಿಕೊಂಡು ಸೋಷಿಯಲ್ ಮೀಡಿಯಾನೋ ಒಂದು ದೊಡ್ಡ ವೇದಿಕೆಗೆ ಎಲ್ಲ ಧುಮುಕಿದ್ದೀವಿ. ಎಲ್ಲಿಂದ ಯಾರ್ಯಾರೋ ಜಗತ್ತಿನ ಯಾವ ಮೂಲೆಯಿಂದ ಬೇಕಾದ್ರೂ ಒಂದು ಕಾರ್ಯಕ್ರಮ ನೋಡಿ ಏನು ಬೇಕಾದರೂ ಮಾತಾಡಬಹುದು. ಇಂಥ ಕಾಲಘಟ್ಟದಲ್ಲಿ ಒಬ್ಬರ ತೇಜೋವಧೆಗೆ, ಒಬ್ಬರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವ ಸಲುವಾಗಿ ಯಾರ ಬಗ್ಗೆ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರು ನಾನು ಅಭಿಮಾನಿಸ್ತಾ ಇದ್ದೀನಿ, ಇವರೇನೋ ಮಾತಾಡ್ತಾ ಇದ್ದಾರೆ, ಒಂದು ಧಾಟಿ ಇಟ್ಕೊಂಡು ನಾನು ಏನಂದ್ರೆ ಅದನ್ನು ಮಾತಾಡಬಹುದು ಅನ್ನೋದಾದರೆ, ನಾನು ಈಗಲೂ ಕೇಳ್ತಾ ಇದ್ದೀನಿ, ಕಮೆಂಟ್ ಮಾಡುವವರು ಅಥವಾ ಟ್ರೋಲ್ ಪೇಜ್ ಇಟ್ಕೊಂಡಿರುವವರು, ಆ ಸೋಷಿಯಲ್ ಮೀಡಿಯಾ ಖಾತೆಗಳವರು ತಮ್ಮ ಅಡ್ರೆಸ್, ಫೋನ್ ನಂಬರ್ ಅಥವಾ ಲೈಸೆನ್ಸ್, ID ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ನ ಪ್ರತಿನ ಲಗತ್ತಿಸಿ ಅದೇ ಅಕೌಂಟನ್ನು ಓಪನ್ ಮಾಡಿ, ಅದೇ ಕಮೆಂಟ್ನ ಪಕ್ಕದಲ್ಲಿ ನಿಮಗೆ ಸೇರಿಸುವ ಧೈರ್ಯ ಇದ್ದರೆ ಅದನ್ನು ಸೇರಿಸಿಯೂ ನಾನು ಕಾನೂನಾತ್ಮಕವಾಗಿ ನಾನೇನು ಹೇಳ್ತಾ ಇದ್ದೀನಿ ಆ ಮಾತುಗಳಿಗೆ ನಾನು ಬದ್ಧ ಅಂತ ಇದ್ದಾಗ ಮಾತ್ರ ಯು ಕ್ಯಾನ್ ಕಮೆಂಟ್. ಯಾಕಂದರೆ ಒಂದೊಂದು ನಮ್ಮದು ಸ್ಯಾಟಲೈಟ್ ವಾಹಿನಿ, ಈ ವಾಹಿನಿಯಲ್ಲಿ ನಾವು ಕುಳಿತುಕೊಂಡು ಏನೇ ಮಾತಾಡಬೇಕಾದರೂ ನಮ್ಮ ಮುಖ ಮುಚ್ಕೊಂಡು ನಾವು ಮಾತಾಡಲ್ಲ. ನಮ್ಮ ಐಡೆಂಟಿಟಿಯನ್ನು ಮರೆಮಾಚಿಕೊಂಡು ನಾವೇನೂ ಮಾತಾಡೋಕ್ಕೆ ಬರಲ್ಲ. ಜವಾಬ್ದಾರಿಯುತ ಮಾಧ್ಯಮವಾಗಿರ್ತೀವಿ ನಾವು.
ನಾಳೆ ದಿನ ಏನೇ ಸಮಸ್ಯೆಗಳು ಬಂದರೂ ನೇರವಾಗಿ ನಮ್ಮನ್ನು ಕೋರ್ಟ್ ಕರೆಯುತ್ತೆ. ಯಾಕೆ ಈ ಥರ ಮಾತಾಡಿದ್ದೀರಿ ನೀವು, ಯಾಕೆ ಈ ಥರ ಹೇಳಿದ್ದೀರಿ, ಆ ವಿಷಯ ಏನಾಯಿತು, ನಿಮ್ಮ ಬಳಿ ಸತ್ಯ ಏನಿತ್ತು ಅಂತ ನಾವು ವಿತ್ ಪ್ರೂಫ್ ಹೋಗಬೇಕಾಗುತ್ತಾಗ ವಿತ್ ಪ್ರೂಫ್ ಈ ಒಂದು ಆಧಾರ ಇಟ್ಕೊಂಡು ಈ ಥರ ನಾನು ಮಾತಾಡಿದ್ದೀನಿ ಕಾರಣಾತ್ಮಕವಾಗಿ ಪರಿಗಣಿಸಿ ಅಂತ ನಾನು ಕೇಳ್ಕೊಳ್ಬಹುದು. ಉಳಿದಿದ್ದು ಕೋರ್ಟ್ಗೆ ಬಿಟ್ಟಂಥ ವಿಚಾರ. ನಾವು ಮುಖವನ್ನೇ ಮರೆಮಾಚಿಕೊಂಡು, ನಮ್ಮದು ಚಾನಲ್ಲು ಲೋಗೋವನ್ನು ಮರೆಮಾಚಿಕೊಂಡು, ನಾವು ಯಾರು ಅಂತಲೇ ಗೊತ್ತಿಲ್ಲದೆ ಯಾರ್ಯಾರ ಬಗ್ಗೆ ಏನೋ ಮಾತಾಡಬಹುದಲ್ಲ, ಮಾತಾಡೋಕ್ಕಾಗುತ್ತಾ ನಾವು? ಅದನ್ನೇ ಸಾಮಾಜಿಕ ಜವಾಬ್ದಾರಿ ಒಂದು ಮಾಧ್ಯಮದ ಮೂಲಕ, ಜವಾಬ್ದಾರಿಯುತ ಮಾಧ್ಯಮದ ಮೂಲಕಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂತಹ ಬೇಜವಾಬ್ದಾರಿಯ ಕೆಲವು ಅಕೌಂಟ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಭಮಂಗಳ ಮೇಡಮ್ ಇದ್ದಾರೆ, ಸೈಬರ್ ಕಾನೂನು ತಜ್ಞರವರು. ಸ್ವಾಗತ ಶುಭಮಂಗಳ ಮೇಡಮ್ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ತೆ. ಬಹಳ ದಿನಗಳ ಕೆಳಗಡೆ ಈ ಒಂದು ಡಿಬೇಟ್ ಮಾಡಬೇಕಾಗಿತ್ತು ಮೇಡಮ್. ನಾನು ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ. ನನ್ನ ಇಡೀ ವಿಚಾರ ಇಷ್ಟೇ, ಈ ಸೈಬರ್ ಕಾನೂನಿನ ವಿಚಾರದಲ್ಲಿ ಈ ಖ್ಯಾತನಾಮರಿಗೆ, ಫಾರ್ ಎಕ್ಸಾಂಪಲ್ ರಮ್ಯಾ ಅಂತವರು, ಇನ್ಯಾರೋ ದೊಡ್ಡವರು, ಅವರು ಬಂದು ಕಂಪ್ಲೇಂಟ್ ಕೊಟ್ಟಾಗಲೇ ಇಂಥ ಒಂದಷ್ಟು ವಿಚಾರಗಳು ತೀವ್ರತೆಯನ್ನು ಪಡೆದುಕೊಳ್ಳೋದಾ, ಅವಾಗಲೇ ಅದ್ರ ಸೀರಿಯಸ್ನೆಸ್ ಅಂಥೇಳಿ ಅನೇಕ ಹೆಣ್ಣುಮಕ್ಕಳು ಮೇಡಮ್ ಫೋಟೋ ಮಾರ್ಫಿಂಗ್ ಮಾಡ್ತಾರೆ, ಫೋಟೋನ ಮಾರ್ಫ್ ಮಾಡಿಬಿಡ್ತಾರೆ ಮೇಡಮ್. ಫೋಟೋ ಮಾರ್ಫ್ ಮಾಡಿ ಅದು ವಿಡಿಯೋದಲ್ಲೂ ಮಾಡ್ತಾರೆ ಅಥವಾ ಫೋಟೋದಲ್ಲೂ ಮಾಡ್ತಾರೆ. ಈ ಥರ ಮಾಡೋ ಮೂಲಕವಾಗಿ ಹಣ ವಸೂಲಿ ಮಾಡಿರೋ ಕೇಸ್ಗಳಿದೆ. ಸ್ನಾನ ಮಾಡ್ತಿರೋ ವಿಡಿಯೋ ಇದೆ ನಿಂದು ಅಂತ ನಂದು ಅಂತ ಹೇಳಿ 5 ಲಕ್ಷ 10 ಲಕ್ಷ ವಸೂಲಿ ಮಾಡಿದ್ದಾರೆ, ಅನೇಕರು ತೀರ್ಕೊಂಡಿದ್ದಾರೆ. ರಮ್ಯಾ ಏನಾದರೂ ಆಗಿರಲಿ, ಒಂದು ರಾಷ್ಟ್ರೀಯ ಪಕ್ಷದ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಮುಖ್ಯಸ್ಥೆ ಆಗಿದ್ದಂಥವರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಒಂದಷ್ಟು ಘಟನಾವಳಿಗಳಾದರೆ ಅದನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಒಂದು ಹೆಣ್ಮಗು ಮೇಲೆ ದೌರ್ಜನ್ಯ ಆಯಿತಾ ಶೇರ್ ಮಾಡ್ತಾರೆ, ಒಂದು ಕಡೆ ಪ್ರವಾಹ ಬಂದು ಜನ ಸತ್ತರ ಅದನ್ನು ಶೇರ್ ಮಾಡ್ತಾರೆ ಅವ್ರ ಅಕೌಂಟಲ್ಲಿ, ಸಾಮಾಜಿಕ ಒಂದು ಘಟನೆ ನಡೆದಿದೆಯಾ ಶೇರ್ ಮಾಡ್ತಾರೆ. ಸೊ ಹೀಗಿದ್ದಾಗ ಏನು ಬೇಕಾದರೂ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಡೋದು, ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡಬಹುದಾ ಮೇಡಮ್? ಈ ಗಟ್ಟಿ ಕಾನೂನುಗಳಿಲ್ವಾ ಇದಕ್ಕೆ? ಗಟ್ಟಿ ಕಾನೂನು ಅವರು ಬಂದು ಕಮಿಷನರ್ ಆಫೀಸಿಗೆ ಬಂದು ಪೊಲೀಸರನ್ನ ಕಂಡು ಅವರು ದೂರು ಕೊಡೋವರೆಗೂ ಬೇರೆ ಯಾವುದೇ ರೀತಿ ಕಾನೂನುಗಳು ಇದಕ್ಕೆ ಸಪೋರ್ಟ್ ಮಾಡಲ್ವಾ? ಖಂಡಿತವಾಗ್ಲೂ ನೀವು ಆತರ ಕೇಳಿದಾಗ ಬಹಳಷ್ಟು ಜನಕ್ಕೆ ಗೊತ್ತು, ಕಮಿಂಗ್ ಫ್ರಮ್ ಎ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಗಲಿ, ಲೀಗಲ್ ಬ್ಯಾಕ್ ಗ್ರೌಂಡ್ ಆಗಲಿ, ಈ ತರದ ಹಲವಾರು ಕೇಸ್ಗಳನ್ನ ಈಗಾಗಲೇ ನಾವು ನೋಡಿದೀವಿ. ನಮ್ಮಲ್ಲಿ ಕೂಡ ದೂರ ತಗೊಂಡ್ ಬಂದಿದ್ದಾರೆ, ಈ ತರ ಆಗಿದೆ ಅಂತ. ನೀವು ಆಗ್ಲೇ ಹೇಳಿದಂತ ಒಂದ್ ಮಾತು ಖಂಡಿತವಾಗ್ಲೂ ನಿಜ. ಇದು ಒಬ್ಬ ಸೆಲೆಬ್ರಿಟಿ ಆದ್ರೆ ಮಾತ್ರನೇ ಇದನ್ನ ಕೈಗೆತ್ಕೊಳ್ಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಅಷ್ಟೇ ಹಕ್ಕು, ಅಷ್ಟೇ ಅಧಿಕಾರ, ಅಷ್ಟೇ ಪ್ರಾಮುಖ್ಯತೆ ಇದೆ ನಮ್ಮ ದೇಶದಲ್ಲಿ. ಯಾಕೆಂತಂದ್ರೆ ಈ ದೇಶದಲ್ಲಿ ಪ್ರತಿಯೊಂದು ಹೆಣ್ಣು ಮಗುಗೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅಷ್ಟೇ ರೀತಿಯಾದ ಅವಳಿಗೆ ಸಿಗ್ಬೇಕಾದಂತಹ ಎಲ್ಲಾ ನ್ಯಾಯವನ್ನು ಆಕೆಗೆ ಕೊಡ್ಲೇಬೇಕಾಗತ್ತೆ. ಎರಡನೇದು, ಸರ್ಕಾರ ಇಷ್ಟನ್ ಮಾತ್ರನೇ ನೋಡ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ನಮಗೆ ಗ್ರಾನ್ಯುಲರ್ ಲೆವೆಲ್ ಆಫ್ ಲೀಗಲ್ ಕಮಿಟ್ಮೆಂಟ್ ಬೇಕು ಅಂತ ಬಹಳಷ್ಟು ಬಾರಿ ಕೇಳಿದೀವಿ ನಾವು. ಅಂದ್ರೆ ಇವಾಗ ನಾವು 46 ಇರ್ಬೋದು, 66A ಇರ್ಬೋದು, 66C ಇರ್ಬೋದು, 66B ಇರ್ಬೋದು, ಪ್ರತಿಯೊಂದನ್ನು ನಾವು ಹೇಳ್ಬೇಕಾದಾಗ ಒಂದು ಸ್ಪೆಸಿಫಿಕ್ ಸೈಬರ್ ಕ್ರೈಮಿನ ಬಗ್ಗೆ ಮಾತಾಡ್ಬಿಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಹ್ಯಾಕಿಂಗ್ ಅಂತ ತಗೊಂಡ್ರೆ, ಹ್ಯಾಕಿಂಗ್ ಒಂದೇ ಅಲ್ಲ, ಹ್ಯಾಕಿಂಗ್ ಅಲ್ಲಿ ಹಲವಾರು ವಿಧಾನಗಳಿದೆ. ಎಷ್ಟು ಲೆವೆಲ್ ಆಫ್ ಹ್ಯಾಕಿಂಗ್ ಗಳಿದೆ ಅಂದ್ರೆ ಬೇರೆ ದೇಶಕ್ಕೆ ನಾವು ಹೋದಾಗ ನೀವು ನೋಡಿರ್ಬೋದು, ಸೈಬರ್ ಲಾ ಅಂತ ಬಂದಾಗ ಅದೊಂದು ದೊಡ್ಡ ನಿಘಂಟಾಗಿದೆ ಇವಾಗ. ಎಷ್ಟೊಂದು ರೀತಿಯಾದಂತಹ ಸಪರೇಟ್ ಸಬ್ ಸೆಕ್ಷನ್ಸ್ ಗಳು ಅದಕ್ಕೆ ಬರ್ತಾ ಇದೆ, ಅಮೆಂಡ್ಮೆಂಟ್ ಗಳು ಬರ್ತಾ ಇದೆ. ನಮ್ಮ ಭಾರತದಲ್ಲೂ ಕೂಡ ಇದು ಬೇಕೇ ಬೇಕು. ಯಾಕೆ ಅಂತ ಕೇಳಿದ್ರೆ, ಮೊದಲನೇದು ನಾವು ಡಿಜಿಟಲ್ ಇಂಡಿಯಾ ಅಂತ ಅದರಿಂದ ಹೋಗ್ತಾ ಇದೀವಿ. ಈಗ ಪ್ರತಿಯೊಂದು ಡಿಜಿಟಲೈಸ್ ಮಾಡ್ತಾ ಇದೀವಿ. ಎಷ್ಟೋ ದೇಶಗಳಲ್ಲಿ ಇನ್ನು UPI ಬರೋದ್ರಲ್ಲಿದೆ, ಬಟ್ ನಾವಾಗ್ಲೇ ಫುಲ್ ಫ್ಲೆಜ್ UPI ನಲ್ಲಿ ಇದೀವಿ. ಈ ರೀತಿ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಡಿಜಿಟಲ್ ಪ್ರಪಂಚದಲ್ಲಿ ತೊಡಗಿಸ್ಕೊಳ್ತಾ ಇರ್ಬೇಕಾದ್ರೆ ಅದಕ್ಕೆ ಅನುಗುಣವಾಗಿ ಸೈಬರ್ ಪ್ರಪಂಚದಲ್ಲಿ ನಮಗ್ ಬೇಕಾಗಿರುವಂತಹದ್ದು ಲೀಗಲ್ ಕಮಿಟ್ಮೆಂಟ್ಸ್. ಅದು ಎಷ್ಟರ ಮಟ್ಟಿಗೆ ಮಾಡ್ತಾ ಇದೀವಿ? ಯಾಕೆಂತಂದ್ರೆ ಹ್ಯಾಕಿಂಗ್ ಆದಾಗ ನೀವು ಬಂದ್ ಕಂಪ್ಲೇಂಟ್ ಕೊಡಿ ಅಂತೀವಿ, ಆದ್ರೆ ಹ್ಯಾಕಿಂಗ್ ಅಲ್ಲಿ ಹಲವಾರು ವಿಧಗಳಿದೆಯಲ್ಲ, ಅದಕ್ಕೆ ಯಾವ ರೀತಿಯಾದ ಲಾಗಳು ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗ್ರಾನ್ಯುಲರ್ ಲೆವೆಲ್ ಅಲ್ಲಿ ಬೇಕು. ಹಾಗೇನೆ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ನಾವು ಮನವಿ ಮಾಡ್ಕೊಂಡಿದೀವಿ. ಏನು ಅಂತಂದ್ರೆ, ಒಂದು ನಮಗೆ ಈಗ ಹೇಗೆ ಸ್ಟೇಟ್ ಲೆವೆಲ್, ಸೆಂಟ್ರಲ್ ಲೆವೆಲ್ ಬೇರೆ ಎಲ್ಲ ಮಾನಿಟರಿಂಗು ಮಾಡ್ತಾ ಇದೀವೋ, ಹಾಗೆ ಸೈಬರ್ ಸ್ಪೇಸ್ ಮಾನಿಟರಿಂಗು ಬರಬೇಕು. ನೀವಾಗ್ಲೇ ಕೇಳಿದ್ರಿ, ಇದು ಅವರಾಗೆ ಬಂದು ಕಂಪ್ಲೇಂಟ್ ಮಾಡೋವರೆಗೂ ಇದಕ್ಕೇನು ಮಾಡಕ್ ಆಗಲ್ವಾ ಅಂತ. ಯಾವ ಸಾಕ್ ಸೆಂಟರ್ಸ್ ಅಂದ್ರೆ ಸೆಕ್ಯೂರಿಟಿ ನಾನು ಮತ್ತಷ್ಟು ಮಾತಾಡಿಸ್ತೀನಿ ನಾನು. ಮೇಡಮ್ ನನ್ನ ಪಾಯಿಂಟ್ ಇಲ್ಲಿ ಏನು ಅಂದರೆ, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಡೀ ವಿಚಾರದಲ್ಲಿ ನೋಡಿ ಮೇಡಮ್, ಈಗ ಐಡೆಂಟಿಟಿ ಬಗ್ಗೆ ನಾನು ಫಸ್ಟ್ ಕ್ವಶನ್ ಮೇಡಮ್. ಈಗ ಇದೇ ಕಾರ್ಯಕ್ರಮ ಆಗಲಿ ಮೇಡಮ್, ಯಾರಾದರೂ ಕಮೆಂಟ್ ಮಾಡ್ತಾರೆ, ನಾನು ಸ್ವಾಗತ ಮಾಡ್ತೀನಿ. ನಾವೆಲ್ಲ ಈ ಕಮೆಂಟ್ಗಳಿಂದ ಅತೀತರಾಗಬೇಕಾಗಿಲ್ಲ. ನಾನು ಅದೆಲ್ಲವನ್ನು ಮೀರಿರೋನು, ನಾವೇನೋ ಸಾಧಿಸ್ಬಿಟ್ಟಿದ್ದೀವಿ, ಇದು ಯಾವುದೂ ಇಲ್ಲ ನನಗೆ. ಬಟ್ ಒಂದು ಕಮೆಂಟ್ ಮಾಡಬೇಕಾದ್ರೆ ಏನು ವಿಷಯದ ಬಗ್ಗೆ ಬೇಕಾದ್ರೂ ಅವ್ರು ಕಮೆಂಟ್ ಮಾಡಲಿ ಮೇಡಮ್, ಆ ಒಂದು ಪ್ರಶ್ನೆ ಇರಲಿ. ಅದನ್ನೇ ಒಂದು ಸೌಮ್ಯ ಭಾಷೆಯಲ್ಲೋ, ಒಂದು ಒಳ್ಳೆಯ ಭಾಷೆಯಲ್ಲೋ ಮಾಡಿದ್ರೆ ತಕರಾರಿಲ್ಲ. ತೀರಾ ನಾವು ಈಗ ಈ ನಟಿಗೆ ಮಾಡಿರ್ತಕ್ಕಂಥ ಭಾಷೆ ಬಳಕೆ ನಾವು ನೋಡಿದ್ರೆ ಆಘಾತಕಾರಿ.
ಅದು ಮನಸ್ಥಿತಿನ, ಅದೊಂದು ಮಾನಸಿಕ ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ ಕೆಲವರು. ನಿಜವಾಗಿಯೂ ಅವ್ರಿಗೆ ಇಮ್ಮಿಡಿಯೇಟಾಗಿ ಅಟ್ ದ ನಿಯರೆಸ್ಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಅವಶ್ಯಕತೆ ಅವರಿಗಿದೆಯಾ? ಅರ್ಥನೇ ಆಗಲ್ಲ ಮೇಡಮ್, ಈ ಲೆವೆಲ್ಗೆ ಯಾಕೆ ಹೋಗ್ತಾ ಇದೆ ಇದು ಅಂತ. ಮೊದಲನೇದು ಎಲ್ಲರಿಗೂ ಇರುವಂತಹ ಒಂದು ರಾಂಗ್ ಅಸಂಪ್ಷನ್ ಅಂತಾನೆ ನಾನು ಹೇಳ್ತೀನಿ. ಏನಂತಂದ್ರೆ, ನಾನು ಒಬ್ಬ ಸ್ಕ್ರೀನ್ ಹಿಂದೆಗಡೆ ಕೂತ್ಕೊಂಡು ನಾನು ಏನೇ ಮಾಡಿದ್ರು ನನ್ನನ್ನು ಯಾರು ಕಂಡು ಹಿಡಿಯಲ್ಲ ಅನ್ನೋ ಒಂದು ಮನೋಸ್ಥಿತಿ ಇದೆಯಲ್ಲ, ಅದರಿಂದ ಈಚೆ ಬರಬೇಕು. ಇವತ್ತು ನಿಮಗೆ ಗೊತ್ತಿರಬೇಕು ಟೆಕ್ನಾಲಜಿ ಯಾವ ಲೆವೆಲ್ ಮುಂದೆ ಬರ್ತಿದೆ ಅಂತಂದ್ರೆ, ಯಾವ ಸಿಸ್ಟಮ್ ಇಂದ, ಯಾವ ಪ್ರೊಫೈಲ್ ಇಂದ ಅಥವಾ ಯಾವ IP ಇಂದ ಯಾರು ಏನೇ ಕಮೆಂಟ್ ಮಾಡಿದ್ರು ಅದನ್ನ ಹೊರತೆಗಿಬಹುದು. ಅದಕ್ಕೆ ಬೇಕಾದಂತಹ ಸಾಕ್ಷಿ ಆಧಾರ ಸಿಗುತ್ತೆ. ಇಲ್ಲ ನಾನು ನನ್ನ ಫ್ರೆಂಡ್ ಸಿಮ್ ಇಸ್ಕೊಂಡಿದ್ದೆ, ನನ್ನ ಫ್ರೆಂಡ್ ಮನೆಯಲ್ಲಿ ವೈಫೈ ಯೂಸ್ ಮಾಡಿದೆ, ಇಲ್ಲ ಕಾಫಿ ಡೇನಲ್ಲಿ ಕೂತ್ಕೊಂಡು ವೈಫೈ ಯೂಸ್ ಮಾಡಿ ನಾನೊಂದು ಕಮೆಂಟ್ ನ ಪಾಸ್ ಮಾಡ್ಬಿಟ್ಟೆ, ಅದೊಂದು ಫೇಕ್ ID ಇತ್ತು, ನನ್ನನ್ನು ಯಾರು ಕಂಡುಹಿಡಿಯಲ್ಲ ಅಂತ ಯಾರಾದ್ರೂ ಅಸ್ಯೂಮ್ ಮಾಡ್ಕೊಳ್ತಾ ಇದ್ರೆ ಅದು ಅಸಂಪ್ಷನ್ನೇ ನಿಜ. ಯಾಕೆ ಅಂತಂದ್ರೆ, ಈಗಿರುವ ಟೆಕ್ನಾಲಜಿ ಬೇಸಿಸ್ ಮತ್ತೆ ಈಗಿರುವ ನಮ್ಮ ಟೂಲ್ಸ್ ಗಳ ಫೆಸಿಲಿಟಿಯಿಂದ ಖಂಡಿತವಾಗ್ಲೂ ಪ್ರತಿಯೊಂದು ಕಮೆಂಟ್ ಮಾಡಿದವರು, ಯಾರು ಕಮೆಂಟ್ ಮಾಡಿ ಅವ್ರ ಅಕೌಂಟ್ ನ ಡಿಲೀಟ್ ಮಾಡುವಂತ ಬುದ್ಧಿವಂತರಿದಾರಲ್ಲ, ಅವ್ರಿಗೂ ಈಗ ಹೇಳೋದೇನು ಅಂದ್ರೆ, ನೀವೇನೇ ಅಕೌಂಟ್ ನ ಡಿಲೀಟ್ ಮಾಡಿದ್ರು ಆ ಸಮಯದಲ್ಲಿ ಯಾವ ಸಿಸ್ಟಮ್ಗೆ ಯಾವ IP ಇತ್ತು, ಅದಕ್ಕೆ ಉಪಯೋಗಿಸಿದಂತಹ ಮ್ಯಾಕ್ ಅಡ್ರೆಸ್ ಗಳೇನು, ಎಲ್ಲಾ ಡೀಟೇಲು ನಮ್ಗೆ ಸರ್ವರ್ ಲಾಗ್ ಅಲ್ಲಿ ಸಿಗುತ್ತೆ, ನಮ್ಗೆ VPN ಲಾಗ್ಸ್ ಅಲ್ಲಿ ಸಿಗುತ್ತೆ. ಯಾಕೆಂತಂದ್ರೆ ಇವರೆಲ್ಲರಿಗೂ ಇರುವಂತ ಒಂದು ಧೈರ್ಯ ಅಂದ್ರೆ, ಒಂದು ನಾನು ಫೇಕ್ ID ಯೂಸ್ ಮಾಡಿದೆ, ಎರಡನೇದು VPN ಯೂಸ್ ಮಾಡಿದೆ, ಮೂರನೇದು ಅದು ನಾನು ಯೂಸ್ ಮಾಡಿದಂತದ್ದು ಪ್ರಾಕ್ಸಿ ಸರ್ವರ್. ಇದೆಲ್ಲ ಮನಸ್ಥಿತಿ ಇರೋರಿಗೆ ಸರಿಯಾದ ಉತ್ತರ ಅಂದ್ರೆ, ಖಂಡಿತವಾಗ್ಲೂ ನಿಮ್ಮನ್ನ ಕಂಡುಹಿಡಿಯೋದಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಈ ಅಸಂಪ್ಷನ್ಸ್ ಬೇಡ. ಫೇಕ್ ID ಇದು ಅಥವಾ ನನ್ನನ್ನು ಯಾರು ಕಂಡು ಹಿಡಿಯಲ್ಲ ಅಂತ. ಯಾಕೆ ಅಂತಂದ್ರೆ, ನಾನು ಯಾರ್ದೋ ಫ್ರೆಂಡಿನ ಸಿಮ್ ಅನ್ನ ಇಸ್ಕೊಂಡು ಬಂದಿದ್ದೀನಿ ಇವತ್ತು, ಆ ಸಿಮ್ಮಿನಿಂದ ನಾವಿವತ್ತು ಯಾವ್ದೋ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿದೀನಿ, ಅದರಿಂದ ನಾನು ಇವತ್ತು ಉಪಯೋಗಿಸ್ತಾ ಇದ್ದೀನಿ. ಈ ಎಲ್ಲಾ ಅಸಂಪ್ಷನ್ ಅನ್ನ ಸೈಡಿಗೆ ಇಟ್ಕೊಳ್ಳಿ. ಯಾಕೆಂತಂದ್ರೆ ಫೋರೆನ್ಸಿಕ್ಸ್, ಅನಾಲಿಸಿಸ್, ಸೈಬರ್ ಸೆಕ್ಯೂರಿಟಿ ಇವತ್ತು ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದೆ. ಅದು ಭಾರತದಲ್ಲೂ ಲಭ್ಯ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸೌಕರ್ಯಗಳು, ಸ್ಕಿಲ್ಡ್ ಪೀಪಲ್ ನಮ್ಮಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ಅಸಂಪ್ಷನ್ಸ್ ಬೇಡ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ಮೇಡಮ್. ಇದೀಗ ನಮ್ಮನ್ನು ನಾವಿ ವಿಜಯಶಂಕರ ಸರ್ ಜಾಯ್ನ್ ಆಗಿದ್ದಾರೆ, ಸೈಬರ್ ತಜ್ಞರಿದ್ದಾರೆ. ವಿಜಯಶಂಕರ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ವಿಜಯಶಂಕರ್ ಸರ್ಗೆ ಪ್ರಶ್ನೆ ಇತ್ತು. ಒಂದು ವಿಜಯಶಂಕರ್ ಸರ್, ನಾನು ಏನು ಮಾಡಿದ್ರೂ ಸಿಕ್ಕಾಕೊಳ್ಳಲ್ಲ, ನಾನು ಏನು ಬರೆದ್ರೂ ಕೂಡ ನನ್ನ ಯಾರೂ ಟ್ರೇಸ್ ಮಾಡೋಕ್ಕಾಗಲ್ಲ. ಈ ಒಂದು ವಿಚಾರ, ಒಂದು ಭಂಡ ಧೈರ್ಯ, ಅದು ಭಂಡ ಧೈರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ತಲೆ ಬುಡ ಇಲ್ದಿರೋ ಧೈರ್ಯ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಸರ್. ಕಾರಣ ಅಸಾಧ್ಯ ಅಲ್ಲ. ಯಾವ ವ್ಯಕ್ತಿ ಆಗಲೇ ಶಿವಮಂಗಳ ಮೇಡಮ್ ಮಾತಾಡ್ತಾ ಇದ್ರು, ಯಾವ ವ್ಯಕ್ತಿ ಇದನ್ನು ಮಾಡಿದ್ದಾನೆ, ನನ್ನ IP ಅಡ್ರೆಸ್ ಗೊತ್ತಾಗಲ್ಲ, VPN ನನಗೆ ಗೊತ್ತಾಗಲ್ಲ, ಅದು ಫೇಕ್ ಸರ್ವರ್ ಇಟ್ಕೊಂಡ್ಬಿಡ್ತೀನಿ, ಪ್ರಾಕ್ಸಿ ಸರ್ವರ್ ಇಟ್ಕೊಂಡ್ಬಿಡ್ತೀನಿ, ಈ ಥರ ಯಾರಾದರೂ ಭಾವಿಸ್ಕೊಂಡು ಮಾಡ್ತಾ ಇರ್ತಾರಲ್ಲ ಸರ್, ಏನದಕ್ಕೆ ಪರಿಹಾರ? ಅಂದರೆ ಒಂದೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಸೈಬರ್ ಪೊಲೀಸರು ಬ್ಯುಸಿ ಇದ್ದಾರೆ, ನನಗಿಂತ ಸೈಬರ್ ಪೊಲೀಸರೇನು ಜಾಣರಿಲ್ಲ, ಅವ್ರು ಏನು ಮಾಡಿದ್ರು ಹಿಡಿಯೋಕ್ಕಾಗಲ್ಲ. ಬರೀ ಬ್ಯಾಂಕ್ ಫ್ರಾಡ್ ಆಯಿತು, ATM ಫ್ರಾಡ್ ಆಯಿತು, ಅಲ್ಲಿ ಯಾರೋ ಹ್ಯಾಕ್ ಮಾಡಿಬಿಟ್ರು, ಅಕೌಂಟಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರು, ಈ ಕೆಲಸ ಹಿಡಿಯೋಕ್ಕೇ ಪೊಲೀಸರಿಗೆ ಸಾಧ್ಯ ಇಲ್ಲ, ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ನಾನು ಯಾವುದೋ ಹುಡುಗಿ ಬಗ್ಗೆ, ಯಾವುದೋ ಹುಡುಗನ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ರೆ ಇದೆಲ್ಲ ನೋಡೋಕ್ಕೆ ಬರಲ್ಲ. ಈ ಭಂಡ ಧೈರ್ಯ ಇಂಥ ಕೆಲಸ ಮಾಡಿಸ್ತಾ ಇದೆಯಾ ಇವತ್ತು ಈ ನೋಡಿ, 4 ಜನ ಯಾರನ್ನೋ ಹಿಡ್ಕೊಂಡು ಬಂದಿದ್ದಾರೆ ಸರ್, ರಮ್ಯಾ ಕೇಸಲ್ಲಿ ಹಿಡ್ಕೊಂಡು ಬಂದಿರೋರು ಪೊಲೀಸರ ದುಡ್ಡಲ್ಲಿ ಚಿತ್ರಾನ್ನನೋ ಅಥವಾ ಇನ್ಯಾವುದೋ ಒಂದಷ್ಟು ರೈಸ್ ಬಾತೋ ತಿಂತಾ ಇರ್ತಾರೆ ಸರ್ ಮಧ್ಯಾಹ್ನದಲ್ಲಿ. ಯಾರಿಗೆ ಬೇಕಿದು? ಈ ಅಚೀವ್ಮೆಂಟ್ ಏನು? ಇದರಿಂದ ಅಚೀವ್ಮೆಂಟ್ ಏನು ಸರ್ ಇದು? ಒಬ್ರಿಗೊಂದು ಕೊಳಕು ಕಮೆಂಟ್ ನಾನು ಹಾಕಿಬಿಟ್ಟೆ ಅಂದರೆ ಏನು ಸಾಧನೆ ಆಗಬಹುದು ಅಬ್ಬಬ್ಬ ಅಂದ್ರೆ ಇದರಿಂದ ಅಂತ? ಈಗ ನಮ್ಮ ಕಾನೂನಿನೊಳಗೆ ಇವ್ರಿಗೆ ಪನಿಷ್ಮೆಂಟ್ ಕೊಡೋದು ಸುಮಾರು ಕಷ್ಟ ಇದೆ. ಓಕೆ, ಈಗ ಏನೋ ಹಿಡಿದಿದ್ದಾರೆ, ಪ್ರೈಮಾ ಫೇಸಿ ಎವಿಡೆನ್ಸ್, IP ಅಡ್ರೆಸ್ ಅದರೊಳಗೆ ನೋಡ್ಕೊಂಡು ಇದನ್ನ ಕೇಸ್ನ ಪ್ರೂವ್ ಮಾಡೋದಕ್ಕೆ ಇನ್ನು ಬಹಳಷ್ಟು ಸಾಹಸ ಪಡ್ಬೇಕು. ಆದ್ರಿಂದ ಏನಾಗುತ್ತೆ, ಈ ಮಧ್ಯದೊಳಗೆ ಅವ್ರಿಗೆ ಬೇಲ್ ಸಿಗತ್ತೆ, ಅವ್ರು ಹೊರಟೋಗ್ತಾರೆ. ಓಕೆ, ಸೊ ಇವಾಗ ಏನಾಗಿದೆ ಅಂತಂದ್ರೆ, ಈ ರೀತಿಯ ಅಪರಾಧಗಳು ಈಗ ಅಂದ್ರೆ ನಾನ್ ಫೈನಾನ್ಷಿಯಲ್ ಕ್ರೈಮ್ಸ್. ಇವಾಗ ಫೈನಾನ್ಷಿಯಲ್ ಕ್ರೈಮ್ಸ್ ಅಂದ್ರೆ ಈಗ 1 ಲಕ್ಷ ರೂಪಾಯಿ ಯಾರ್ದೋ ಹೋಗಿದೆ, 2 ಲಕ್ಷ ರೂಪಾಯಿ ಹೋಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಪೊಲೀಸ್ನವರು ಇಂಟ್ರೆಸ್ಟ್ ತಗೊಳ್ತಾರೆ, ಕಂಪ್ಲೇಂಟ್ ಇಂಟ್ರೆಸ್ಟ್ ತಗೊಳ್ತಾರೆ. ಈ ತರ ಕೇಸಸ್ ಒಳಗೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೋ ಅವರು ಸ್ವಲ್ಪ ದಿನ ಆದ್ಮೇಲೆ ಅವರು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಈ ಕೇಸ್ ಒಳಗೆ ಒಂದು ಡಿಫರೆಂಟ್ ಇರ್ಬೋದು, ರಮ್ಯಾ ಅವ್ರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡಿರ್ಬೋದು. ಸೊ ಕಂಪ್ಲೇನೆಂಟ್ಸ್ ಇಂಟ್ರೆಸ್ಟ್ ಆಲ್ಸೋ ವಿಲ್ ಕಮ್ ಡೌನ್. ಪ್ಲಸ್ ಪೊಲೀಸ್ನವ್ರಿಗೆ ನೀವು ಹೇಳ್ದಾಗೇನೆ ಇದಕ್ಕೆಲ್ಲ ಪುರ್ಸೊಟ್ಟಿಲ್ಲ. ದಿಸ್ ಈಸ್ ಅನ್ ಅನ್ಪ್ರೊಡಕ್ಟಿವ್ ಕೈಂಡ್ ಆಫ್ ಇನ್ವೆಸ್ಟಿಗೇಷನ್. ಇದಕ್ ಪರಿಹಾರ ಏನು ಅಂತಂದ್ರೆ, ಯಾವ್ದಾದ್ರು ಒಂದು ಕೇಸ್ ಒಳಗೆ, ಈ ತರದ್ ಒಂದು ಕೇಸ್ ಒಳಗೆ ಅದನ್ನ ಇನ್ವೆಸ್ಟಿಗೇಷನ್ ನ ಕಂಪ್ಲೀಟ್ ಮಾಡಿ ಒಂದು ಪನಿಷ್ಮೆಂಟ್ ಅವ್ರಿಗೆ ಖಂಡಿತ ಸಿಕ್ಕೋ ಹಾಗೆ ಮಾಡಿದ್ರೆ ಅದು ಬೇರೆಯವ್ರಿಗೆ ಒಂದು ಮಾದರಿ ಆಗತ್ತೆ, ಒಂದು ಲೆಸನ್ ಆಗತ್ತೆ. ಸೊ ಆ ದೃಷ್ಟಿಯೊಳಗೆ ಈ ಒಂದು ಕೇಸ್ ಒಳಗೆ, ಬಿಕಾಸ್ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಆಲ್ಸೋ ಇದು ದಿಸ್ ಕನೆಕ್ಟೆಡ್ ಟು ದಿ ಅದರ್
ಕೇಸ್ ವಿಚ್ ಇಸ್ ಗೋಯಿಂಗ್ ಆನ್. ಓಕೆ, ಯಾಕೆಂದ್ರೆ ದೀಸ್ ಆರ್ ಆಲ್ ಒಂಥರ ಇನ್ಸ್ಟಿಗೇಟೆಡ್ ವೈಲೆನ್ಸ್, ಒಂಥರ ಸೆಲೆಬ್ರಿಟಿ, ಇನ್ನೊಬ್ಬ ಸೆಲೆಬ್ರಿಟಿ ಒಂದು ಮಾದರಿ ಇಟ್ಕೊಂಡು ಇವ್ರುಗಳೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಒಂದು ಸೊಸೈಟಿ ಲೆವೆಲ್ ಕ್ರೈಮ್ ಅಂತ ತಗೊಂಡು ಸ್ವಲ್ಪ ಎಫರ್ಟ್ ಹಾಕಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಆವಾಗ ಒಂದ್ ಸ್ವಲ್ಪ ಕೆಲವರಿಗೆ ಬುದ್ಧಿ ಬರ್ಬೋದು ಅಂತ ಅನ್ಸುತ್ತೆ. ಇವಾಗ ಈ ಕೆಲವು ಇವಾಗ IP ಅಡ್ರೆಸ್ ಕೂಡ ಪೊಲೀಸ್ನವರು ಇನ್ನೆರಡು ದಿನ ಬೇಕು ಅಂತೇನೋ ಹೇಳಿದ್ರು. ಯಾತಕ್ಕೆ ಅಂತಂದ್ರೆ ಈ ಕೆಲವು IP ಅಡ್ರೆಸ್ ನ ಕಂಡುಹಿಡಿಯೋದ್ರೊಳಗೆ ಫಾರಿನ್ ಸರ್ವರ್ಸ್ ವಿಲ್ ಬಿ ಇನ್ವಾಲ್ವ್ಡ್. ಈ ಫಾರಿನ್ ಸರ್ವರ್ಸ್ ಇಂದ ನಾವು ಇವಾಗ ಇನ್ಸ್ಟಾಗ್ರಾಮ್ ಇಂದಾನೇ ಆಗ್ಲಿ ನಾವು ಮೆಟಾಕ್ಕೆ ಒಂದು ನೋಟಿಸ್ ಸರ್ವ್ ಮಾಡಿ ಅವರಿಂದ ತಗೊಳ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಇವಾಗ ಪೊಲೀಸ್ನವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿಯ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ಗೆ ದೇ ಶುಡ್ ಹ್ಯಾವ್ ಸಮ್ ಸ್ಪೆಷಲ್ ಅರೇಂಜ್ಮೆಂಟ್. ಇದು ಮುಂಚೆ ಇತ್ತು, ಈಗೇನು ಯಾತಕ್ಕೆ 2 ದಿನ ತಗೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ IP ಅಡ್ರೆಸ್ ಎಲ್ಲ 5 ನಿಮಿಷದಲ್ಲಿ ಬರ್ಬೇಕು. ಹಾಗಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮುಂದುವರಿಯೋದಕ್ಕೆ ಸಾಧ್ಯ. ಇದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಈಗ ಮೆಟಾ ಅಂದ್ರೆ ಇವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮು ಅವ್ರುಗಳು ಮುಂಚೆ ಆಕ್ಚುಲಿ ಬಾಂಬೆನೊಳಗೆಲ್ಲ ಒಂದು ಸೆಪರೇಟ್ ಆಗಿ ಒಂದು ವೆಬ್ಸೈಟ್ ಇರೋದು. ಅಲ್ಲಿ ಹೋಗಿ ಪೊಲೀಸ್ನವರು ಸುಮ್ನೆ ಎನ್ಕ್ವೈರಿ ಇದ್ ಮಾಡಿದ್ರೆ ಆಟೋಮೆಟಿಕ್ ಆಗಿ IP ಅಡ್ರೆಸ್ ರೆಸೊಲ್ಯೂಷನ್ ಬರೋದು. ಈಗ ಬೆಂಗಳೂರಿನೊಳಗೆ ಆ ತರದ್ದು ಇಲ್ವಾ ಅಂತ ನನಗೇನೋ ಸ್ವಲ್ಪ ಡೌಟ್ ಆಗ್ತಾ ಇದೆ. ಓಕೆ, ನಾನು ಶುಭಮಂಗಳ ಮೇಡಮ್. ಈಗ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ ಮೇಡಮ್, ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆಯಲ್ಲ ಮೇಡಮ್, ಅದು ಯಾವುದಾದ್ರೂ ಆಗಿದೆ, ಇನ್ಸ್ಟಾ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಅಥವಾ ಯೂಟ್ಯೂಬ್ ಆಗಿರಲಿ, ಎಲ್ಲಿಯೇ ಆಗಿರಲಿ ಮೇಡಮ್, ಈ ಒಂದು ಖಾತೆಗಳ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಖಾತೆಯನ್ನು ಓಪನ್ ಮಾಡಬೇಕು ಅಂತ ಹೇಳಿದಾಗ ಕಡ್ಡಾಯವಾಗಿ ಎಲ್ಲಿಯೂ ಫೇಕ್ಗೆ ಚಾನ್ಸ್ ಇಲ್ಲ. ಏನು ಮಾಡಿದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು. ಅದನ್ನು ಯಾಕೆ ಬಿಟ್ಟಿಲ್ಲ ಮೇಡಮ್? ನಮಗೂ ಅದೊಂದು ನಂಬಿಕೆ ಬರಬೇಕಲ್ವ. ಕ್ರೆಡೆನ್ಷಿಯಲ್ಸ್ ವಿಚಾರಕ್ಕೆ ಬಂದಾಗ ಅದನ್ನು ನಂಬೇಕು. ನಾನು ಇಲ್ಲಿರ್ತಕ್ಕಂಥ ವ್ಯಕ್ತಿ ಇವನೇ ನನಗೆ ಮೆಸೇಜ್ ಮಾಡಿರೋದು, ನಾನು ಇವನು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನೋಡಿ ಮೇಡಮ್, 2 ವಿಚಾರ ನಾನು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಕಮೆಂಟ್ ಮಾಡಿದ್ನ, ಏನೋ ಒಂದು ಖುಷಿಯಿಂದ ನಾವು ಏನೋ ತಿಳಿಸ್ಬೇಕು ಅಂತ ಅನಿಸುತ್ತೆ ನನಗೆ, ತಿಳಿಸೋಣ. ಅದನ್ನು ಕೆಟ್ಟದ್ದು ಮಾಡಿದ್ನ ಅವನೊಂದು ಪಾಠನೂ ಕಲಿಸ್ಬೇಕು. ನಾನು ಟೀಕೆ ಮಾಡು, ಪ್ರಶ್ನೆ ಮಾಡು, ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ನಿನ್ನ ಆಲೋಚನಾ ವಿಧಾನವನ್ನು, ನಿನಗನಿಸಿದ್ದನ್ನು, ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪೂರ್ತಿ ಗೌರವಿಸ್ತಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ. ಒಳ್ಳೆಯ ಭಾಷೆಯಲ್ಲಿ ಅದನ್ನು ಹೇಳಬಹುದು. ಇದಾಗದೇ ಇದ್ದಾಗ ಅವನು ಯಾರು ಅಂತಲೇ ಗೊತ್ತಾಗದೇ ಇದ್ದರೆ ಈ ಮಾಯಾವಿ ಯುದ್ಧ ಅಲ್ವ ಮೇಡಮ್, ಇದು ಮಾಯಾವಿ ಯುದ್ಧ ಎಲ್ಲಿದ್ದಾನೆ ಅಂತಲೇ ಕಾಣಿಸಲ್ಲ. ಯಾರು ನೀನು ಟಾರ್ಗೆಟ್ ಮಾಡೋದು ನಾವು? ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷತ್ವ ಆ ವ್ಯಕ್ತಿಗಿರಬೇಕು, ಸೀರಿಯಸ್ ತಗೋಬೇಕು ಆ ವಿಚಾರವನ್ನು. ಅಯ್ಯೋ ರಿಪೀಟೆಡ್ಲಿ ಆಗ್ತಿದೆ ಅಂತ ಅನ್ನಿಸ್ಬೇಕು. ಅವನೊಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ಬೇಕು, ಅದನ್ನು ಮೇಲ್ ಮಾಡಬೇಕು. ಇಲ್ಲದೇ ಇದ್ದರೆ ಒಂದಷ್ಟು ಮಾಧ್ಯಮಗಳಿಗೆ ಹೇಳಬೇಕು, ಅವನ ಸೈಬರ್ ಎಕ್ಸ್ಪರ್ಟ್ ಬಳಿ ಹೋಗಬೇಕು, ಅಥವಾ ಸೈಬರ್ ಠಾಣೆಗಳಿಗೆ ಹೋಗಬೇಕು, ಇಲ್ಲ ಕಮಿಷನರ್ ಆಫೀಸ್ನೇ ನೋಡಬೇಕು. ಈ ಪ್ರೊಸೀಜರು ಅನೇಕರು ಮಾಡಲ್ಲ ಮೇಡಮ್. ಇದು ಕೂಡ ಇಂಥದ್ದೊಂದು ಅಡ್ವಾಂಟೇಜ್ ಆಗ್ತಿದೆಯಾ ಅಂತ? ಖಂಡಿತವಾಗ್ಲೂ ಹೌದು. ನಾನು ಆಗ್ಲೇ ಹೇಳಿದಾಗೆ, ಒಂದು ಮೊದಲನೇದಾಗಿ ನೀವು ಮೊದಲು ಕೇಳಿದ ಫಸ್ಟ್ ಪ್ರಶ್ನೆಗೆ ಈಗ ಉತ್ತರ ಹೇಳ್ತೀನಿ ನಾನು. ನಾವಾಗೆ ಕಂಪ್ಲೇಂಟ್ ಮಾಡ್ಬೇಕಾ, ಇದು ಯಾಕೆ ಸರ್ಕಾರಕ್ಕೆ ಅಥವಾ ಪೊಲೀಸ್ನವ್ರಿಗೆ ತಿಳಿತಾ ಇಲ್ಲ ಅಂತಂದ್ರೆ, ನಮ್ದೊಂದು ರೈಟ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್, ಅಂದ್ರೆ ಟ್ರಾಫಿಕ್ ಮಾನಿಟರ್ ಮಾಡೋದಕ್ಕೆ ರೈಟ್ ಒಂದು ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಹೇಗೆ SCRB NCRB ಇದೆಯೋ ಹಾಗೆ ಸ್ಟೇಟ್ ಲೆವೆಲ್ ಸಾಕ್ ಒಂದು, ಫೆಡರಲ್ ಅಂದ್ರೆ ಸೆಂಟ್ರಲ್ ಲೆವೆಲ್ ಸಾಕ್ ಒಂದು ಮಾಡ್ಕೊಂಡಾಗ ಯಾವ ತರದ ಟ್ರಾಫಿಕ್ ಒಳಗಡೆ ಬರ್ತಿದೆ, ಯಾವ್ದು ಹೊರಗಡೆ ಹೋಗ್ತಾ ಇದೆ, ಯಾವ್ದು ನಮ್ಗೆ ಅಪಾಯಕಾರಿ, ಇದೆಲ್ಲವನ್ನ ಮಾನಿಟರ್ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ. ಮೊದಲನೇದು. ಎರಡನೇದು, ಬರೀ ಫೇಕ್ ಅಕೌಂಟ್ಗಳೇ ಇದೆ, ನಿಜವಾದಿದ್ಯಾ, ಇವ್ನು ನಿಜವಾದವನ, ಇದನ್ನ ನಾನು ನಿಜವಾದ ಅಲ್ವಾ ಅಂತ ಹೇಗೆ ನಂಬೋದು ಅಂತ ಕೇಳಿದಾಗ ಇಲ್ಲಿ ಖಂಡಿತವಾಗ್ಲೂ ನಮ್ಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಬೇಕಾಗತ್ತೆ. ಅಂದ್ರೆ ವೆರಿ ಸಿಂಪಲ್. ಇವತ್ತು ನಾವು ಯಾವ್ದೋ ಒಂದು ಬೇರೆ ದೇಶಕ್ಕೆ ಹೋಗ್ತೀವಿ, ಸೇ ಫಾರ್ ಎಕ್ಸಾಂಪಲ್ ನಾನು ಚೈನಾಗ್ ಹೋಗ್ತೀನಿ. ಚೈನಾಗ್ ಹೋಗಿದ ತಕ್ಷಣ ನನಗೆ ಫೇಸ್ಬುಕ್ ಆಕ್ಸೆಸ್ ಇಲ್ಲ, ವಾಟ್ಸ್ಆಪ್ ಆಕ್ಸೆಸ್ ಇಲ್ಲ, ಗೂಗಲ್ ಆಕ್ಸೆಸ್ ಇಲ್ಲ. ಯಾಕೆ ಅಂತಂದ್ರೆ ಅವರಿಬ್ಬರ ಮಧ್ಯೆ ಅದು ಟ್ರೀಟಿ ಇಲ್ಲ. ರಷ್ಯಾಗ್ ಹೋಗ್ತೀನಿ, ಅಲ್ಲಿ ನನ್ನ ವಾಟ್ಸ್ಆಪ್ ಇಂದು ಸಾಕಷ್ಟು ವರ್ಕ್ ಆಗಲ್ಲ, ದುಬೈಯಲ್ಲಿ ವರ್ಕ್ ಆಗಲ್ಲ. ಯಾಕೆ ಅಂದ್ರೆ ಟ್ರೀಟಿ ಸೈನ್ ಮಾಡಿಲ್ಲ. ನಮ್ಮ ಸರ್ಕಾರ ಈ ವಿಷಯವಾಗಿ ಯಾತಕ್ಕೆ ಈ ಒಂದು ಟ್ರೀಟಿಯನ್ನ ಸೈನ್ ಮಾಡಬಾರ್ದು? ಸೇ ಫಾರ್ ಎಕ್ಸಾಂಪಲ್, ಫೇಸ್ಬುಕ್ ನ ನೀವು ಭಾರತದಲ್ಲಿ ನಡೆಸಬೇಕು ಅಂದ್ರೆ ಮೆಟಾದವ್ರ ಜೊತೆಗೆ ನಮ್ಮ ಸರ್ಕಾರ ಒಂದು ಟ್ರೀಟಿಯನ್ನ ಮಾಡ್ಕೊಂಡು, ನೋಡ್ರಪ್ಪ, ನಮಗೆ ಫೇಕ್ ಅಕೌಂಟ್ ಗಳು ಕಮ್ಮಿ ಆಗೋದಕ್ಕೆ ಅಥವಾ ಫೇಕ್ ಅಕೌಂಟೇ ಇಲ್ದೇ ಇರೋ ಹಾಗೆ ಹೇಗೆ ಮೇಂಟೈನ್ ಮಾಡ್ತೀರಾ, ಒಂದು ಫುಲ್ ಪ್ರೂಫ್ ಡಾಕ್ಯುಮೆಂಟ್ ಕೊಡಿ, ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡೋಣ. ನಮಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಫೇಸ್ಬುಕ್ ನಡೀಲಿ, ಇಲ್ಲ ಅಂದ್ರೆ ಬೇಡ. ಸಿಂಪಲ್. ಯಾಕೆಂದ್ರೆ ಇದರಿಂದ ಅಪಾಯನೇ ಜಾಸ್ತಿ ಆಗ್ತಿದೆ ಅಂತಂದಾಗ ಆ ಬಂಗಾರದ ಸೂಜಿನಲ್ಲಿ ನಾವ್ ಯಾಕೆ ಕಣ್ ಚುಚ್ಕೋಬೇಕು ಅಲ್ವಾ? ಮೊದಲನೇದು. ಎರಡನೇದು, ಫೇಸ್ಬುಕ್ಗೆ ಅಥವಾ ಮೆಟಾಗೆ ಅಟ್ಯಾಚ್ ಆಗಿ, ಅಂದ್ರೆ ಸೇಫರ್ ಪೇರೆಂಟ್ ಕಂಪನಿಯಾಗಿ ಮೆಟಾದಿಂದ ಸಾಕಷ್ಟು ಬ್ರಾಂಚಸ್ ಇದೆ. ಪ್ರತಿ ಒಂದು ಬ್ರಾಂಚಿಗೆ ಅಲ್ದೇ ಹೋದ್ರೂ ಡೈರೆಕ್ಟ್ ಆಗಿ ಮೆಟಾದ ಜೊತೆಗೇನೆ
ನಿಮ್ಮಿಂದ ಅಂದ್ರೆ ನಮ್ಮಿಂದ ಭಾರತದ ಜನತೆಯಿಂದ ನೀವು ಇಷ್ಟೊಂದು ಬಿಸ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ, ದುಡ್ಡು ಬರ್ತಾ ಇದೆ, ನಮ್ ಜೊತೆ ಒಂದು ಪ್ರಾಪರ್ ಟ್ರೀಟಿ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಥ್ರೂ ISP ಗಳಿಂದ ಅದನ್ನ ನಾವು ಬ್ಲಾಕ್ ಮಾಡ್ಬೋದು. ನಾವು ಅದನ್ನ ಬ್ಲಾಕ್ ಮಾಡ್ತೀವಿ. ವೆರಿ ಸಿಂಪಲ್. ಆಸ್ ಫಾರ್ ಆಸ್ ನನ್ನ ಜನತೆಗೆ ಅನುಕೂಲ ಆಗುತ್ತೆ ಅಂದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ನಮ್ಮ ಜನರ ಜೊತೆ. ಸಿಂಪಲ್ ಒನ್ ಟ್ರೀಟಿ ಮುಗ್ದೋಯ್ತು. ಎರಡನೇದು, ಇದನ್ನ ಬಿಟ್ಟು ಎಕ್ಸೀಡ್ ಮಾಡಿ ಟೆಕ್ನಾಲಜಿಯನ್ನ ಉಪಯೋಗಿಸಿ ಯಾರೋ ಬಾಯಿಗೆ ಬಂದಂಗ್ ಬರಿತಾ ಇದ್ದಾರೆ ಅಂದಾಗ ಅದಕ್ಕೆ ನಾವು ರೇಸ್ ಮಾಡಿದಂತ ಕಂಪ್ಲೇಂಟ್ಗೆ IRQ ಲೆವೆಲ್ ಅಂತ ಕರಿತೀವಿ. ಅಂದ್ರೆ ರಿಕ್ವೆಸ್ಟ್ ಪ್ರಿಯಾರಿಟಿ ಲೆವೆಲ್ ಗಳನ್ನ ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ ಈಗಿರೋ ಪ್ರಿಯಾರಿಟಿ ಅಂದ್ರೆ, ಈಗ ಇನ್ನೊಬ್ರು ನಮ್ಮ ಪ್ಯಾನಲಿಸ್ಟ್ ಮಾತಾಡ್ಬೇಕಾದ್ರೆ ಅಂದ್ರು, ನನಗೆ ಯಾಕೆ ಇದು 2 ದಿನದಲ್ಲಿ ಸಿಕ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ. ಪ್ರಿಯಾರಿಟಿ ಲೆವೆಲ್ ಚೇಂಜ್ ಆಗಿದೆ. ಅದು ಟೆರರಿಸಮ್, ದೇಶಕ್ಕೆ ಏನಾರ ಅಪಾಯ ಮಾಡ್ತಿದ್ಯಾ, ಯಾರಿಂದನಾದ್ರೂ ಏನಾರ ತೊಂದರೆ ಆಗ್ತಿದ್ಯಾ, ಅದು ಹೈಯೆಸ್ಟ್ ಪ್ರಿಯಾರಿಟಿ ತಗೊಳುತ್ತೆ. ನಿಮಗೆ ವಿತಿನ್ hours to ಅಥವಾ ಮಿನಿಟ್ಸ್ ಟುಗೆದರ್ ಅಲ್ಲಿ ನಿಮಗೆ ರಿಪ್ಲೈ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಬಂದು BFSI, ಅದರಲ್ಲೂ ಎಸ್ಪೆಷಲ್ ಆಗಿ ಹೈಯೆಸ್ಟ್ ಅಮೌಂಟ್ ಹೋಗಿರೋಂಥದ್ದು, ಡ್ಯಾಮೇಜ್ ಆಗಿರುವಂತದ್ದು, ಇಂಪ್ಯಾಕ್ಟ್ ಮಾಡಿರುವಂತ ಕೇಸ್ ಇದ್ರೆ ಅದಕ್ಕೆ ಕೊಡ್ತಾರೆ. ಅದಾದ ಮೇಲೆ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಬರುತ್ತೆ. ಅಂದ್ರೆ ಇನ್ ಮಿಕ್ಕಿದಕ್ಕೆಲ್ಲ ನಾನು 10 ದಿನ 5 ದಿನ ತಿಂಗಳು ಗಟ್ಲೆ ತಗೊಳ್ತೀನಿ ಅಂತ ಇರುತ್ತೆ ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ನ ಲೆಟ್ ದ ಗವರ್ಮೆಂಟ್ ರಿವ್ಯೂ ದಟ್. ನಾವು ರಿವ್ಯೂ ಮಾಡಿ ಇದಕ್ಕೆ ಅಂತ ಸಪರೇಟ್ ಮೆಟಾ ಕಮಿಟಿ ಮಾಡಿ ನಮ್ಗೆ ಈ ತರ ಏನಾರ ತೊಂದರೆ ಆದಾಗ ನಮಗೆ ಎಷ್ಟು ಗಂಟೆಗಳಲ್ಲಿ ರಿಪ್ಲೈ ಕೊಡ್ತೀರಾ, ಹಾಗೇನೆ ನಮ್ಮ ಕಡೆಯಿಂದನೂ ಸ್ಟಾಕ್ ಕೊಡ್ತೀವಿ ನಿಮ್ಗೆ. ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೊಡ್ತೀವಿ. ಎಲ್ಲರಿಗೂ ಕೊಡೋದು ಬೇಡ, ನೀವು ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಗೆ ಕೊಡೋದಕ್ಕೆ ಶುರು ಮಾಡಿ. ಈ ಎಲ್ಲವನ್ನ ತಯಾರು ಮಾಡ್ಕೊಂಡ್ರೆ ನಾವು ಈ ರೀತಿಯಾದ ಸೋಷಿಯಲ್ ನೆಟ್ವರ್ಕ್ ನ ನಮ್ಮ ದೇಶದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಇದು ಲಂಗು ಲಗಾಮು ಇಲ್ಲದೆ ಇರುವಂತಹ ಒಂದು ಗಾಳಿಪಟಕ್ಕೆ ನಾವು ಸೂತ್ರ ಬಿಟ್ಟು ಹಾರಿಸ್ತೀವಿ ಅಂದ್ರೆ ಆಗತ್ತಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಮೇಡಮ್, ಇನ್ನೊಂದೇನಂದ್ರೆ ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಇದು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ತುಂಬ ಎಂಗೇಜ್ ಆಗಿರಬೇಕು, ತುಂಬ ಬ್ಯುಸಿ ಇರಬೇಕು, ತುಂಬ ಚಟುವಟಿಕೆಗಳಲ್ಲಿ ಇರಬೇಕು ಅಂತ ಬಂದಾಗ ಒಬ್ಬ XYZ ಅನ್ನೋ ವ್ಯಕ್ತಿ ಪರವಾಗಿ ಮಾತಾಡಿದ್ರೆ ಅವನ ವಿರುದ್ಧ ಮಾತಾಡೋಕ್ಕೆ ಇನ್ನೊಬ್ಬ ಎಂಗೇಜ್ ಆಗ್ತಾನೆ. ಕಮೆಂಟ್ ಅದ್ರ ವ್ಯೂಸ್ ಜಾಸ್ತಿ ಆಗ್ತಿರುತ್ತೆ. 1 ಲಕ್ಷ ಆಯಿತು, 10 ಲಕ್ಷ ಆಯಿತು, 5 ಮಿಲಿಯನ್ ಆಯಿತು, 2 ಮಿಲಿಯನ್ ಆಯಿತು. ಈ ಎಂಗೇಜ್ಮೆಂಟನ್ನು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕಳ್ಕೊಳ್ಳೋಕೆ ಸಿದ್ಧ ಇರಲ್ಲ. ಆ ಕಾರಣಕ್ಕೆ ಅವ್ರು ಏನು ಬೇಕಾದರೂ ಮಾತಾಡ್ಕೊಳ್ತಾ ಇರಲಿ, ಯಾರ ಬಗ್ಗೆ ಬೇಕಾದ್ರೂ ತೇಜೋವಧೆ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಬಗೆಗಿನ ಅಭಿಮಾನ ಇನ್ನೊಬ್ಬ ವ್ಯಕ್ತಿಯನ್ನು ನಿಂದಿಸುವುದಕ್ಕೆ ಇರುವಂತಹ ಮಾನದಂಡ ಅಲ್ಲ ಮೇಡಮ್, ಅದೊಂದು ಕ್ರೈಟೀರಿಯಾ ಆಗಬಾರ್ದು. ಸೊ ಈ ಥರದನ್ನು ಇವ್ರು ಮಿಸ್ ಮಾಡ್ಕೊಳ್ತಾವ. ಹಾಗಾದರೆ ಎಂಗೇಜ್ ಆಗ್ತಾ ಇದ್ದಾರೆ, 5 ಮಿಲಿಯನ್ ಆಗುತ್ತೆ, 10 ಮಿಲಿಯನ್ ಆಗುತ್ತೆ, ವ್ಯಾಪಾರ ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇರುತ್ತೆ. ಅವ್ರಿಗೋಗಿ ಕಡಿವಾಣ ಹಾಕ್ಬಿಡ್ತೀನಿ, ಅವನನ್ನು ಬ್ಲಾಕ್ ಮಾಡಿಬಿಡು, ಇವನನ್ನು ಬ್ಲಾಕ್ ಮಾಡಿಬಿಡು, ಆ ಭಾಷೆ ಬ್ಲಾಕ್ ಮಾಡೋದು ಮಾಡುತ್ತಾ ಮೇಡಮ್ ಆ ಪ್ಲಾಟ್ಫಾರ್ಮ್ಗಳು? ಖಂಡಿತವಾಗ್ಲೂ ಕಷ್ಟ ಇದೆ. ನಾನು ಆಗ್ಲೇ ಹೇಳ್ದಂಗೆ ಇಟ್ ಆಲ್ ಟಾಕ್ಸ್ ಫ್ರಮ್ ದ ಟ್ರೀಟಿ. ನಮ್ಮಿಬ್ಬರ ಮಧ್ಯೆ, ಅಂದ್ರೆ ನಮ್ಮ ಸರ್ಕಾರ ಅವರ ಮಧ್ಯೆ ಆಗಿರುವಂತಹ ಅಗ್ರಿಮೆಂಟ್ ಮೇಲೆ ನಿಂತ್ಕೊಳ್ಳುತ್ತೆ. ಇವತ್ತು ನಮ್ಮ ಸರ್ಕಾರ ಕಡಾಖಂಡಿತವಾಗಿ ನಿಂತ್ಕೊಂಡು, ನೋಡಪ್ಪ ನೀನು ನಮ್ಮಲ್ಲಿ ಒಂದು ಕೇಸ್, ಸೈಬರ್ ಕ್ರೈಮ್ ಕೇಸ್ಗಳನ್ನ ಜಾಸ್ತಿ ಮಾಡುವಂತಹ ಎಲ್ಲಾ ರೀತಿಯಾದ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆ ಇದರಿಂದ. ಯಾಕೆಂದ್ರೆ ಕಮೆಂಟ್ಗಳಲ್ಲಿ ಒಬ್ರಿಗೊಬ್ರು ಕಮ್ಯುನಿಟಿ ಬಗ್ಗೆ ಬರೀತಿದ್ದಾರೆ, ಒಬ್ಬ ಇಂಡಿವಿಜುವಲ್ ಬಗ್ಗೆ ಬರೀತಾ ಇದ್ದಾರೆ. ಇದೆಲ್ಲವನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನ ನಾವು ಕೊಡೋದಿಲ್ಲ. ನಿನಗೆ ಬೇಕು ಅಂದ್ರೆ ಇದೇ ರೀತಿಯಾಗಿ ನಾನ್ ಹೇಳೋ ರೂಲ್ಸ್ ಪ್ರಕಾರನೇ ನೀನ್ ನಡ್ಕೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ನಮ್ ಲೆವೆಲ್ಗೆ ಬಂದೇ ಬರ್ತಾರೆ. ಎರಡನೇದು ಬಹಳ ಮುಖ್ಯವಾದದ್ದು ಏನು ಅಂದ್ರೆ, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗಿರೋದು, ಭಾರತದಲ್ಲಿ ಇದನ್ನ ಉಪಯೋಗಿಸ್ತಾ ಇರುವಂತಹ ಜನಸಂಖ್ಯೆ ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿದೆ. ಸೊ ಅವ್ರು ಅದನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಹಾಗಾಗಿ ನಮ್ ಟ್ರೀಟಿಗೆ ಇಳಿದ್ ಬಂದೇ ಬರ್ತಾರೆ. ಸೊ ನಮ್ಮ ಸರ್ಕಾರ ಇಂಟರ್ವೀನ್ ಆದ್ರೆ ಇದರಲ್ಲಿ ಖಂಡಿತವಾಗ್ಲೂ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗ ನಾವು ಸ್ಟ್ರಿಂಜೆಂಟ್ ಲಾಸ್ ತರ್ತೀವಿ, ಅಂದ್ರೆ ನೀನ್ ಬಾಯಿಗೆ ಬಂದಂಗ್ ಇವತ್ತು ಬರ್ದೆ ಅಂದ್ರೆ ನಾಳೆ ಬೆಳಗ್ಗೆ ನೀನ್ ಜೈಲಲ್ಲಿ ಇರ್ತೀಯ ನೆಕ್ಸ್ಟ್ 5 ವರ್ಷ ಅಂತಂದ್ರೆ ಯಾರು ಬರೆಯೋದಕ್ಕೆ ಹೋಗೋದಿಲ್ಲ. ಹಾಗೇನೆ ಇದನ್ನ ಕಂಡು ಹಿಡಿಯೋದಕ್ಕೆ ನಾನು 10 ವರ್ಷ ತಗೊಳ್ತೀನಿ ಅಂದ್ರೆ ಎಲ್ಲಾರು ಚಾನ್ಸ್ ತಗೊಳ್ತಾರೆ. ಸೊ ಇದ್ ಎರಡನ್ನು ಕಟ್ ಆಫ್ ಮಾಡ್ಬಿಟ್ರೆ ನಾವು ಖಂಡಿತವಾಗ್ಲೂ ಸೈಬರ್ ಅಪರಾಧವನ್ನ ಕಮ್ಮಿ ಮಾಡೋದ್ರಲ್ಲಿ ಭಾರತದ ಪ್ರಪಂಚದಲ್ಲಿ ಭಾರತ ಕೂಡ ಮುಂದೆ ಇರುತ್ತೆ. ಫೈನ್, ನಾನು ಚರ್ಚೆ ಮತ್ತಷ್ಟು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ವಿಜಯಶಂಕರ್ ಸರ್ ಇದ್ದಾರೆ. ವಿಜಯಶಂಕರ್ ಸರ್, ಒಂದು ಪ್ರಶ್ನೆ ಆಯಿತು ನಂದು. ಒಂದು ಹುಡುಗಿ, ಒಂದು ಹೆಣ್ಣುಮಗಳು ಒಬ್ಬ ಖ್ಯಾತನಾಮನ ಬಗ್ಗೆನೋ ಒಬ್ಬ ವ್ಯಕ್ತಿಯ ಬಗ್ಗೆನೋ ಮಾತನಾಡಿದಳು. ಏನೋ ಒಂದು ಕ್ವಶನ್ ಕೇಳಿಬಿಟ್ಲು, ಏನೋ ಒಂದು ಅದರ ಬಗ್ಗೆ ಒಂದು ವಿಷಯ ಬಂತು, ಅದು ಅವರ ಕಡೆಯವರಿಗೆ ಸರಿ ಹೋಗಲಿಲ್ಲ, ಸರಿ ಬರಲಿಲ್ಲ ಎನ್ನುವ ಕಾರಣಕ್ಕೆ ಒಂದು ವ್ಯವಸ್ಥೆ ಆ ಹುಡುಗಿಯ ನಗ್ನಚಿತ್ರಗಳನ್ನು ತೋರಿಸೋದು, ಅಥವಾ ಆ ಹುಡುಗಿಯದ್ದು ಎನ್ನಲಾಗಿರುವಂತಹ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದು, ಮಾರ್ಫ್ ಮಾಡೋದು ಮಾಡಿ ಇವಳೆ ಕಣೋ ಹೇಳುವ ಮಟ್ಟಕ್ಕೆ ಒಂದು ವ್ಯವಸ್ಥೆ ಹೋಗಬಹುದಾದರೆ, ಇದೇ ಕಾರಣಕ್ಕೆ ಮನನೊಂದು ಹುಡುಗಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಏನು ಗತಿ ಆಗಬೇಕು ಸರ್? ಸಾವಿರಾರು ನಡೆದಿದೆ ಇದು, ಒಂದೆರಡು ಉಲ್ಲೇಖ ಮಾಡ್ತಾ ಇದ್ದೀನಿ. ಬೇಕಾಷ್ಟೇ ಸರಿ ಆತರ ಆಗಿದೆ. ಇದು ಒಂದು ಸಮಾಜದೊಳಗೆ ಇರೋ ಒಂದು ಐ ಥಿಂಕ್ ಪ್ರಾಬ್ಲಮ್. ಓಕೆ, ಈಗ
ಜನರಲ್ ಆಗಿ ನೀವು ರೋಡ್ ರೇಜು ಅದು ಎಲ್ಲಿ ತಗೊಂಡ್ರು ಜನ ಕೆಲವರು ದೇ ಆರ್ ಬಿಕಮಿಂಗ್ ಟು ಅಗ್ರೆಸಿವ್. ಒಂದು ಓಕೆ. ಹ್ಮ್. ಇಲ್ಲಿ ಅದನ್ನ ಇನ್ನೊಬ್ಬರ ಬಗ್ಗೆ ಬರೆಯೋದು ಸುಲಭ ಆಗೋಗ್ಬಿಟ್ಟಿರೋದ್ರಿಂದ ದೇ ಹ್ಯಾವ್ ಅವರ ಎಕ್ಸ್ಪ್ರೆಷನ್ ತಕ್ಷಣ ಈ ರೀತಿ ಒಂದು ಅಬ್ಯೂಸ್ ಒಳಗೆ ಹೊರಬಂದ್ಬಿಡುತ್ತೆ. ಇದಕ್ಕೆ ನಾವು ಸೈಬರ್ ಅಪರಾಧ ಅಂತ ನಾವು ಹೇಳಿದ್ಮೇಲೆ ಅದು ಸಮಾಜದ್ದೇ ಒಂದು ಭಾಗ. ಪ್ರಾಬ್ಲಮ್ ಅಂತ ನಾವು ತಿಳ್ಕೊಳ್ಬೇಕು. Correct. ಇದನ್ನ ಹೇಗೆ ನಾವು ಕರೆಕ್ಟ್ ಮಾಡೋದು? ಇವಾಗ ಈ ಹುಡುಗರುಗಳಿಗೆಲ್ಲ ಪೇರೆಂಟ್ಸ್ ಅಂತ ಇರ್ತಾರೆ. ಓಕೆ, ನಾವು ಹೇಗೆ ನಾವು ಅವ್ರಿಗೆ ಹೇಗೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇದು ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್. ಇದು ಕಂಪ್ಲೀಟ್ ಆಗಿ ನಾವು ಕ್ರೈಮ್ ನ ಪ್ರಿವೆಂಟ್ ಮಾಡೋದಕ್ಕೆ ಮಾಡ್ತೀವಿ ಅಂತ ಹೋದ್ರೆ ಅದಕ್ಕೆ ನಾವು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೇಕು. ಶುಭ ಅವ್ರು ಹೇಳ್ದಾಗೆ ನೀವು ಇವ್ರ ಹತ್ರ ಮೆಟಾ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ತಕ್ಷಣದೊಳಗೆ ಸಾಲ್ವ್ ಆಗ್ಬೇಕು. ಇದು ದಿಸ್ ಇಸ್ ದಿ ಓನ್ಲಿ ಸೊಲ್ಯೂಷನ್. Okay. ಅದು ಇಲ್ಲದೆ ಹೋದ್ರೆ ಇವಾಗ ಸಮಾಜ ನಾವು ಹೇಗೆ ಇಂಪ್ರೂವ್ ಮಾಡೋದು? ಇದಕ್ಕೆ ಮೀಡಿಯಾ ಆಲ್ಸೋ ಇಸ್ ರೆಸ್ಪಾನ್ಸಿಬಲ್. ಇವಾಗ ನಾವ್ ಎಷ್ಟು ಗ್ಲೋರಿಫೈ ಮಾಡಿದ್ವಿ ಇವಾಗ ದರ್ಶನ್ ಅವರ ಕೇಸ್ನ, ಅಷ್ಟು ಗ್ಲೋರಿಫಿಕೇಶನ್ ಬೇಕಾಗಿತ್ತಾ ಅಂತ ನಾವು ಒಂದು ಸಮಾಜದ ಅಂಗವಾಗಿ ನಾವು ಒಂದು ಸಲ ಯೋಚನೆ ಮಾಡಬೇಕು. ಓಕೆ, ಸೊ ಜನಕ್ಕೆ ಒಂದು ರೀತಿ ಈ ರೀತಿ ಮಾಡಬಹುದು ಅನ್ನೋದು ಒಂದು ಮನಸ್ಸು ಬಂದ್ಬಿಟ್ಟಿದೆ. ಅದಕ್ಕೆ ಒಂದು ಟೆಕ್ನಾಲಜಿದು ಒಂದು ಸಾಥ್ ಸಿಕ್ಕಿದಾಗ ಈ ರೀತಿ ನಡೆಯುತ್ತೆ. ಇದಕ್ಕೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ನನಗೇನು ಕಾಣಿಸ್ತಾ ಇಲ್ಲ. ಇದಕ್ಕೆ ಓನ್ಲಿ ಸೊಲ್ಯೂಷನ್ ಇವಾಗ ಬೇಗ ಯಾರನ್ನಾರು ಕೆಲವರನ್ನ ಒಂದು ಎಕ್ಸಾಂಪಲ್ ಮಾಡಿ ಅವರಿಗೆ ಒಂದು ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಕೊಟ್ರೆ ಮಾತ್ರ ಬಹುಶಃ ಇನ್ ಕೆಲವರು ಎಚ್ಚೆತ್ಕೊಳ್ಬಹುದು. ಓಕೆ, ಇಲ್ಲದೆ ಇದ್ರೆ ಇದು ಸಾಧ್ಯ ಆಗೋದಿಲ್ಲ. ಇವಾಗ ಆಕ್ಚುಲಿ ಶುಭ ಅವ್ರು ಬೇಕಾದ ಸೊಲ್ಯೂಷನ್ಗಳಿರೋದು. ಇವಾಗ ನೆಟ್ವರ್ಕ್ ಮಾನಿಟರ್ ಮಾಡ್ಬೋದು ಅಂತ ಹೇಳಿದ್ರು. ಅದೆಲ್ಲ ಟೆಕ್ನಾಲಜಿಕಲಿ ಇಟ್ ಇಸ್ ಪಾಸಿಬಲ್. ಈಗ ನಾವು ಒಂದು ಅಪರಾಧ ಆದ್ಮೇಲೆ ಅದನ್ನ ಕಂಡುಹಿಡಿಯೋದಕ್ಕೆ ನಾವು ದಿನಗಟ್ಲೆ ತಗೊಂಡ್ರೆ ಇನ್ನು ರಿಯಲ್ ಟೈಮ್ ಒಳಗೆ ಅಪರಾಧನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯವಾ ಅನ್ನೋದು ಒಂದು ಡೌಟ್ ಬರುತ್ತೆ. ಓಕೆ, ನಮ್ಗೆ ಟೆಕ್ನಾಲಜಿಕಲಿ ಅಷ್ಟು ಇನ್ವೆಸ್ಟ್ ಮಾಡಿ ಇವಾಗ ಅವರು ಹೇಳಿದ್ರೆ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಸ್ಟೇಟ್ ಲೆವೆಲ್ ಒಳಗೆ ನ್ಯಾಷನಲ್ ಲೆವೆಲ್ ಒಳಗೆ ಮಾಡಬಹುದಾ? ಅದು ಸ್ವಲ್ಪ ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಡಿಫಿಕಲ್ಟ್. ದೇರ್ ಇಸ್ ಅ ಸೊಲ್ಯೂಷನ್, ಬಟ್ ಆ ಸೊಲ್ಯೂಷನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಸೊ ನಾವು ಈಗ ಇನ್ನೊಂದು ರೀತಿಲಿ ಯೋಚನೆ ಮಾಡಿದ್ರೆ ನಾವು ಹೇಗೆ ಈ ಸಮಾಜದ ಈ ಯಂಗ್ಸ್ಟರ್ಸ್ ಇವಾಗ ಟೀನೇಜರ್ಸ್ ಅಂದ್ಕೊಳ್ಳಿ, ಇವಾಗ 16ರಿಂದ ಒಂದು 24-25 ವರ್ಷದ ಹುಡುಗರುಗಳು ಈ ಸಿನಿಮಾ ನೋಡಿ ಇದ್ ಮಾಡ್ತಿರೋ ಅವ್ರುಗಳನ್ನ ನಾವು ಹೇಗೆ ಬದಲಾವಣೆ ಮಾಡಬಹುದು? ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ರೆ ಬಹುಶಃ ನಾವು ಮಾಡಬೇಕಾಗುತ್ತೆ. ವಿಜಯಶಂಕರ್ ಸರ್, ಈಗ ಇನ್ನೊಂದೇನು ಬರುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಲ್ಲ ಸರ್, ಈ ಪ್ಲಾಟ್ಫಾರ್ಮಲ್ಲಿ ನಿಂದನಾತ್ಮಕ ಬರಹಗಳು ಅಥವಾ ಈ ಕೆಟ್ಟ ಕೊಳಕ ಅಶ್ಲೀಲ ಇಮೇಜ್ಗಳು, ಕೆಟ್ಟ ಕೆಟ್ಟ ಭಾಷೆ, ಒಬ್ಬರನ್ನೇನೋ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಬಂದ ತಕ್ಷಣ ಆ ಅಕೌಂಟ್ ಬ್ಲ್ಯಾಕ್ ಆಗುವಂತಹ ಅಥವಾ ಆ ಅಕೌಂಟ್ ಮೇಲೆ ಕ್ರಮ ಜರುಗಿಸುವಂತಹ, ಮತ್ತಿನ್ಯಾವತ್ತೂ ಅವನ ಅಕೌಂಟ್ ಓಪನ್ ಮಾಡಬಾರ್ದು ಅಂಥ ಒಂದು ಕ್ರಮಗಳು ತನ್ನಿಂದ ತಾನೇ ಅದರಲ್ಲೇ ಒಂದು ಸೆಟ್ಟಾಗಿ ಯಾಕೆ ಬರಬಾರ್ದು ಸರ್? ಯಾರ ಬಗ್ಗೆನೇ ಆಗಲಿ, XYZ ಯಾರ ಬಗ್ಗೆ ಬಂತು ಅಂದರೆ ಅದು ಬ್ಲಾಕ್ ಆಗಬೇಕು. ಚೈಲ್ಡ್ ಪೋರ್ನೋಗ್ರಫಿ ಪ್ರಿವೆಂಟ್ ಮಾಡೋದಕ್ಕೆ ಇವ್ರುಗಳೇನೆ ಈ ಮೆಟಾದವರು ಅವರೆಲ್ಲ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಚೈಲ್ಡ್ ಪೋರ್ನೋಗ್ರಫಿ ಅಥವಾ ಚೈಲ್ಡ್ ನ್ಯೂಡಿಟಿಗೆ ಮಾಡುವಂತ ಸಾಫ್ಟ್ವೇರ್ ಸೇಮ್ ಸಾಫ್ಟ್ವೇರ್ ಇದಕ್ಕೂ ಅಪ್ಲೈ ಆಗುತ್ತೆ. ಏನು ಅಂತಂದ್ರೆ ಅವ್ರುಗಳು ಇದನ್ನ ಅಪ್ಲೈ ಮಾಡ್ತಾ ಇಲ್ಲ. ಟೆಕ್ನಾಲಜಿ ಇಸ್ ಅವೈಲಬಲ್ ಅವ್ರಗಳಿಗೆ. ಇವಾಗ ಗೂಗಲ್ ಅಥವಾ ಈವನ್ ಈ ಟ್ವಿಟರ್ ಇದ್ದಾಗ ಅವರು ಬೇಕಾಸ್ಟ್ ಈ ರೀತಿ ಮಾನಿಟರ್ ಮಾಡಿ ಅದನ್ನ ಡಿಲೀಟ್ ಮಾಡುವಂತ ಸಾಫ್ಟ್ವೇರ್ಗಳು ಅವ್ರ ಹತ್ರ ಇದೆ. ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನು ದೇ ಕ್ಯಾನ್ ಮಾನಿಟರ್. ಓಕೆ, ಒಂದ್ಸಲಿ ದೇ ಹ್ಯಾವ್ ಐಡೆಂಟಿಫೈಡ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಂಟ್ರವರ್ಸಿ ಐಡೆಂಟಿಫೈ ಆದ್ಮೇಲೆ ಇಮಿಡಿಯೇಟ್ ಆಗಿ ಆಲ್ ಪೋಸ್ಟ್ ರಿಲೇಟೆಡ್ ಟು ದಟ್ ಒಂದು ಮಾನಿಟರಿಂಗ್ ಸಿಸ್ಟಮ್ ಹಾಕ್ಬೋದು. ಸೊ ಇದು ಸಾಧ್ಯವಾಗುವಂತಹದ್ದು, ಆದ್ರೆ ಬೇಕು ಅಂತ ಮಾಡ್ತಿಲ್ಲ. ನೀವೇ ಹೇಳಿದಾಗೆ ಇದು ಒಂಥರ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಇವಾಗ ಕಾಂಟ್ರವರ್ಸಿ ಜಾಸ್ತಿ ಆದಷ್ಟು TRP ಜಾಸ್ತಿ ಆಗುತ್ತೆ. ದೇರ್ ಫೋರ್ ಅವ್ರಗಳಿಗೆ ಇನ್ಫ್ಯಾಕ್ಟ್ ಈ ತರ ಕಾಂಟ್ರವರ್ಸಿ ಬೇಕು. ಇನ್ಫ್ಯಾಕ್ಟ್ ಈಗ ಈ ಕಾಮೆಂಟ್ ಮಾಡ್ತಿರೋದ್ರೊಳಗೆ ಎಷ್ಟೋ ಜನ ಈ ಪಾಲಿಟಿಕ್ಸ್ ಬಂದ್ರೆ ಬೇಕಾದಷ್ಟು ಇಂದ ರನ್ ಆಗುವಂತ ಅಕೌಂಟ್ಸ್ ಗಳಿರುತ್ತೆ. ಅದು ಆಕ್ಚುಲಿ ಫೇಕ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದ್ರೊಳಗೆ ಮೆಸೇಜ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿ ಅದನ್ನ
ಸ್ಪ್ರೆಡ್ ಮಾಡುವಂತಹದ್ದು ರೋಬೋಸ್ ಇರುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಏನ್ ಕಷ್ಟ ಇಲ್ಲ. ನನಗೆ ಅನ್ಸುತ್ತೆ ನಮಗೆ ಟೆಕ್ನಾಲಜಿ ಪ್ರಕಾರ ಇವಾಗ ನಾವು ಮೆಟಾ ಆದ್ರೆ, ಫೇಸ್ಬುಕ್ ಆದ್ರೆ ಅಥವಾ ಎಕ್ಸ್ ಆದ್ರೆ ಇದನ್ನೆಲ್ಲ ಕಂಡಿಡಿದು ಅದನ್ನ ಸಪ್ರೆಸ್ ಮಾಡೋದಕ್ಕೆ ಟೆಕ್ನಾಲಜಿನೊಳಗೆ ಅವಕಾಶ ಇದೆ. ಆದ್ರೆ ಅವರು ಮಾಡ್ತಾ ಇಲ್ಲ. ಯಾತಕ್ ಮಾಡ್ತಾ ಇಲ್ಲ? ಅದರಿಂದ ಅವ್ರಿಗೇನು ಲಾಭ ಇಲ್ಲ. ಅವ್ರಿಗೆ ಈ ತರ ಕಾಂಟ್ರವರ್ಷಿಯಲ್ ಇದ್ದಷ್ಟು ಅವ್ರಿಗೆ ಹೆಚ್ಚಿಗೆ ಲಾಭ. ಸೊ ಈ ಡಿಫಿಕಲ್ಟಿನ ನಾವು ವೆದರ್ ಎನ್ಫೋರ್ಸ್ಮೆಂಟ್ ಇಂದ ಮಾಡಕ್ಕಾಗತ್ತಾ? ಗವರ್ಮೆಂಟ್ನವರು ಇವಾಗ ಏನಾರು ಅವ್ರನ್ನ ಸ್ಟಾಪ್ ಮಾಡಿದ್ರೆ ಫ್ರೀ ಸ್ಪೀಚ್ ಅಂತ ಅದೊಂದು ಇಶ್ಯೂ ಆಗುತ್ತೆ. ಸೊ ಈಗಾಗಲೇ ಗವರ್ಮೆಂಟ್ನವರು ಸಾವಿರಾರು ಅಕೌಂಟ್ಸ್ ನ ಅವಾಗ ಬ್ಲಾಕ್ ಮಾಡ್ತಿರ್ತಾರೆ. ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಇದನ್ನೆಲ್ಲ ಬ್ಲಾಕ್ ಮಾಡ್ತಾ ಇರ್ತಾರೆ. ಇಲ್ಲದೆ ಇದ್ರೆ ಇನ್ನೂ ಜಾಸ್ತಿ ಹೊಲಸಾಗಿರೋದು. ಓಕೆ, ಈ ಪರ್ಸನಲ್ ಈ ಅಬ್ಸಿನಿಟಿ ಇದೆಯಲ್ಲ, ಫಾರಿನ್ ಒಳಗೆ ಇದಕ್ಕೆಲ್ಲ ಅಂತ ಮಹತ್ವ ಕೊಡೋದಿಲ್ಲ. ಸೊ ಈವನ್ ನಾವು ಇಂಟರ್ನ್ಯಾಷನಲ್ ಟ್ರೀಟೀಸ್ ಇಟ್ಕೊಂಡ್ರು ಕೂಡ ಮೋಸ್ಟ್ ಆಫ್ ದಿ ಟೈಮ್ ಈ ಡಿಫಮೇಷನ್ ಅನ್ನೋದು ಫಾರಿನ್ ಒಳಗೆ ಅದಕ್ಕೇನು ಬೆಲೆ ಇಲ್ಲ. ಓಕೆ, ನಾವು ಅದಕ್ಕೆ ಬೇಕಾಸ್ ಬೆಲೆ ಕೊಡ್ತೀವಿ, ನಮ್ ಕಲ್ಚರ್ ಒಳಗೆ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಫಾರಿನ್ ಒಳಗೆ ಅದು ಇಲ್ಲ. ಸೊ ಇದನ್ನ ಸರ್ಕಾರದವರು ಒಂದು ಇಂಪೋಸ್ ಮಾಡೋದಕ್ಕಾಗತ್ತಾ ಅಂತಂದ್ರೆ ಬೇಕು ಅಂದ್ರೆ ಮಾಡಬಹುದು. ಆದ್ರೆ ಅದರಿಂದ ಬರೋ ಫ್ರೀ ಸ್ಪೀಚ್ ರಿಲೇಟೆಡ್ ಕಂಪ್ಲೇಂಟ್ಸ್ ನಮ್ಮ ಕೋರ್ಟ್ಗಳನ್ನೇ ನಾವು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ಗಳೇ ನಾಳೆ ಬಂದು ನೀವ್ ಯಾತಕ್ಕೆ ಬ್ಲಾಕ್ ಮಾಡಿದ್ರಿ, ಟ್ವಿಟರ್ನ ಯಾಕೆ ಬ್ಲಾಕ್ ಮಾಡಿದ್ರಿ, ಇದನ್ನ ಯಾಕೆ ಬ್ಲಾಕ್ ಮಾಡಿದ್ರಿ ಅಂತ ಅವ್ರುಗಳನ್ನೇ ಗೌರ್ಮೆಂಟ್ ಬಗ್ಗೆನೆ ಒಂದು ಕೌಂಟರ್ ಇದು ಮಾಡ್ತಾರೆ. ಸೊ ಇದಕ್ಕೆ ನಮ್ಮ ಸೊಸೈಟಿ ನಲ್ಲಿ ಮೀಡಿಯಾದವರು, ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರು, ಸಮಾಜದ ಹಿರಿಯರು ಅವರುಗಳೆಲ್ಲ ಸೇರ್ಕೊಂಡು ಇದಕ್ಕೆ ಒಂದು ಈ ಒಪಿನಿಯನ್ ಬಿಲ್ಡಪ್ಗೆ, ಒಪಿನಿಯನ್ ಬಿಲ್ಡಿಂಗ್ಗೆ, ವಿಜಯಶಂಕರ್ ಸರ್, ಒಪಿನಿಯನ್ ಬಿಲ್ಡಿಂಗ್ ವಿಚಾರಕ್ಕೆ ಅಂತ ಬಂದಾಗ ರಾಜಕಾರಣಿ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಇದು. ತನ್ನ ಬಗೆಗೆ ಅದ್ಭುತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಎಲ್ಲಿಂದ ಅಂದರೆ ಬರೀ ಮಾಧ್ಯಮಗಳೆಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಬೇಕು ಅಂಥೇಳಿ. ಈ ಒಬ್ಬರ ಬಗ್ಗೆ ಅಭಿಪ್ರಾಯವನ್ನು ರೂಪಿಸುವುದು, ಒಳ್ಳೆ ಅಭಿಪ್ರಾಯವನ್ನು ರೂಪಿಸುವುದು, ಇನ್ನೊಬ್ಬರ ಬಗ್ಗೆ ಅಟ್ ದ ಸೇಮ್ ಟೈಮ್ ಕೆಟ್ಟ ಅಭಿಪ್ರಾಯ ರೂಪಿಸುವುದು, ಅವನು ವೀಕ್ ಅಂತಾನೋ, ಅವನು ಸರಿ ಇಲ್ಲ ಅಂತಾನೋ, ಅವನು ಕೆಟ್ಟವನು ಅಂತಾನೋ ರೂಪಿಸುವ ಸಲುವಾಗಿ ಇಂಥ ಪ್ಲ್ಯಾಟ್ಫಾರ್ಮ್ಗಳು ನಮ್ಮಲ್ಲಿ ಜಾಸ್ತಿ ಬಳಕೆ ಆಗ್ತಾ ಇದೆಯಾ? ಒಬ್ಬರು ತುಂಬ ಸಕ್ಸಸ್ ಆಗ್ತಾ ಇದ್ದಾರೆ, ಅವ್ರ ಅದ್ಭುತ ಅಂತ ಬಿಂಬಿಸುವ ಭರದಲ್ಲಿ ಇನ್ನೊಬ್ಬರನ್ನ, ಅದು ಫಿಲಮ್ ಫೀಲ್ಡಾರು ತಗೊಳ್ಳಿ, ನೀವು ಪೊಲಿಟಿಕಲ್ ಫೀಲ್ಡಾರು ತಗೊಳ್ಳಿ, ಯಾವುದೇ ವಿಚಾರದಲ್ಲಿ ತೆಗೆದುಕೊಂಡ್ರು ಕೂಡ ಇದಕ್ಕೆ ಬಳಕೆ ಆಗ್ತಿರೋ ಕಾರಣನೇ ಯಾರು ಇದಕ್ಕೊಂದು ಕಡಿವಾಣ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಇಲ್ಲಿ ಅಂತ? ಇವಾಗ ಪೊಲಿಟಿಕಲ್ ಇದ್ರೊಳಗೆ ತಗೊಂಡ್ರೆ ಮುಂಚೆ ಒಂದು ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತ ಒಂದು ಕೇಸ್ ಬಂದಿತ್ತು. ಓಕೆ, ಸೊ ಇವಾಗ ಇಂಟರ್ನ್ಯಾಷನಲಿ ಎಷ್ಟೋ ಸರ್ವಿಸ್ ಪ್ರೊವೈಡರ್ಸ್ ಈ ರೀತಿಯ ಒಂದು ಡಿಫಮೇಷನ್ ಅಥವಾ ಒಂದು ಕ್ರಿಯೇಟಿಂಗ್ ಪಾಸಿಟಿವ್ ಒಪಿನಿಯನ್ ಅದನ್ನೇ ಒಂದು ಬಿಸಿನೆಸ್ ಅಂತ ಮಾಡ್ಕೊಂಡು, ಅದನ್ನೇ ಬಂಡವಾಳ ಮಾಡ್ಕೊಂಡು ಅದನ್ನ ನಡೆಸ್ತಾ ಇದ್ದಾರೆ. ಸೊ ಇದು ಈ ಕಮರ್ಷಿಯಲ್ ಲಿಂಕ್ ನ ಕಡಿಮೆ ಮಾಡೋದು ಬಹಳ ಕಷ್ಟ. ಓಕೆ, ಎಲ್ಲಾ ಪ್ರಪಂಚ ನಡೀತಾ ಇರೋದೇ ಇವಾಗ ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದ. ಈಗ ಎಐ ಬಂದ ಮೇಲೆ ಎಐ ನ ಯೂಸ್ ಮಾಡಿ ಅದರಿಂದ ಪ್ರೊಫೈಲಿಂಗ್ ಮಾಡಿ ಆ ಪ್ರೊಫೈಲ್ ನ ಯೂಸ್ ಮಾಡ್ಕೊಂಡು ಅದನ್ನ ಪೊಲಿಟಿಕಲ್ ಇಂಟ್ರೆಸ್ಟ್ ಡೆವಲಪ್ ಮಾಡೋದಕ್ಕೆ ಈ ತರ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರೋದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಇಂಡಿವಿಜುವಲ್ ಒಂದು ರಮ್ಯಾ ಅವರು ಒಂದು ಕಡೆ ಇದ್ದಾರೆ ವಿಕ್ಟಿಮು, ಇನ್ನೊಂದು ಕಡೆ ಅದಕ್ಕೆ ಮೋಟಿವೇಟ್ ಆಗಿರೋ ಇವಾಗ ದರ್ಶನ್ ಫ್ಯಾನ್ಸ್ ಅನ್ನೋರು ಇದ್ದಾರೆ. ಇದು ದಿಸ್ ಈಸ್ ಪ್ಯೂರ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಲೋಕಲ್ ಇಶ್ಯೂ. ಓಕೆ, ಇದು ಬೇರೆ ಇವಾಗ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತಾಡೋದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಿಗೆ ಸಂಬಂಧ ಇಲ್ಲ. ಇದ್ರೊಳಗೆ ಬೇಕು ಅಂತಾನೆ ಕೆಲವರು ಇವಾಗ ಸೈಕಲಾಜಿಕಲಿ ಏನಾಗ್ತಿದೆ ಅಂತಂದ್ರೆ, ಇವಾಗ ಅರೆಸ್ಟ್ ಮಾಡಿದಾರಲ್ಲ ಅವ್ರಿಗೆ ಏನು ಒಂದು ರಿಗ್ರೆಟ್ ಇರೋದಿಲ್ಲ. ಅಂದ್ರೆ ಅವರು ದೇ ವಿಲ್ ಬಿ ಹ್ಯಾಪಿ. ಯಾಕೆ ಅಂತಂದ್ರೆ ಅವರು ಆ ಫ್ಯಾನ್ ಸರ್ಕಲ್ ಒಳಗೆ ಇವ್ರಿಗೆ ಒಂದು ಹೆಚ್ಚಿನ ಮಹತ್ವ ಸಿಕ್ಕದಾಗತ್ತೆ. ಇದೆಲ್ಲ ಒಂದು ಸೈಕಲಾಜಿಕಲ್ ರೀಸನ್ಸ್ ಈ ಯಾತಕ್ಕೆ ಇದೆಲ್ಲ ಜಾಸ್ತಿ ಆಗ್ತಿದೆ ಅಂತ. ಸೊ ನಾವು ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರು ಸಾಧ್ಯ ಇದೆಯಾ ಅದನ್ನ ನೋಡ್ಬೇಕು. ಇದಕ್ಕೆ ಕೋರ್ಟ್ನವರು ಮುಖ್ಯವಾಗಿ ಕಾರಣ. ಇವಾಗ ನಮ್ಮಂತ ಅವ್ರಿಗೆಲ್ಲ ಮುಂಚಿಂದಾನು ಗೊತ್ತಿತ್ತು ಈ ಕೇಸ್ ಒಳಗೆ ಕೋರ್ಟ್ನವರು ಲೀನಿಯಂಟ್ ಆಗಿದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ. ಬಟ್ ಹಾಗೂ ಕೋರ್ಟ್ಗಳು ಬೇಲ್ ಕೊಟ್ರು, ಇವಾಗ ಸುಪ್ರೀಂ ಕೋರ್ಟ್ನವರು ಅವ್ರ ಟೈಮ್ ತಗೊಳ್ತಾ ಇದ್ದಾರೆ. ಇದು they have not realized the impact on the society ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ. ಓಕೆ, ಒಂದೊಂದು ಕೇಸ್ಗೂ ಒಂದೊಂದು ಡಿಫರೆಂಟ್ ಇದಿರುತ್ತೆ. ಕೆಲವು ಕೇಸ್ಗಳಿಗೆ ಇಟ್ ಲುಕ್ ಸಿಮಿಲರ್,
ಬಟ್ ಇಂಪ್ಯಾಕ್ಟ್ ಇರೋದಿಲ್ಲ. ಇದು ಒಂದು ಹೈ ಇಂಪ್ಯಾಕ್ಟ್ ಕೇಸು. ಇದನ್ನ ಇವನ್ ಲಾಯರ್ಸ್ ಅಂಡ್ ಜುಡಿಷಿಯರಿ ಹ್ಯಾಸ್ ನಾಟ್ ಹ್ಯಾಂಡಲ್ಡ್ ವಿತ್ ದಟ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಸರಿಯಾಗಿ ಪ್ರಯತ್ನ ಪಡ್ಲಿಲ್ವಾ ಲಾಯರ್ಗಳು, ಅದು ನಮಗೆ ಗೊತ್ತಿಲ್ಲ. ಫೈನ್. ನನ್ನ ಮತ್ತೆ ವಿಜಯಶಂಕರ್ ಸರ್ ಇದ್ದಾರೆ. ವಿಜಯಶಂಕರ್ ಸರ್, ಅದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈ ಫಾಲೋವರ್ಸ್ನ ಜಾಸ್ತಿ ಮಾಡಿಸ್ಕೊಳ್ಬೇಕು, ಲೈಕ್ಸ್ ಜಾಸ್ತಿ ಮಾಡ್ಕೊಳ್ಬೇಕು, ವ್ಯೂಸ್ ಜಾಸ್ತಿ ಆಗಬೇಕು, ಕಮೆಂಟ್ಗಳು ಜಾಸ್ತಿ ಆಗಬೇಕು, ಹೆಚ್ಚು ಸುದ್ದಿಯಲ್ಲಿರಬೇಕು, ನಾನು ಹೆಚ್ಚು ಸಂಪಾದನೆ ಕೂಡ ನನಗಾಗಬೇಕು. ಈ ಒಂದು ಕಾರಣಕ್ಕೆ ನಾನು ಈ ಥರ ಹೇಳಿದ ತಕ್ಷಣ ನನ್ನ ಪರವಾಗಿ ಇಷ್ಟು ಜನ ಬರ್ತಾರೆ, ನನ್ನ ವಿರುದ್ಧವಾಗಿ ಇಷ್ಟು ಜನ ಬರ್ತಾರೆ, ತುಂಬ ಎಂಗೇಜ್ ಆಗಿರ್ತೀನಿ, ನಾನು ನನ್ನ ಅಕೌಂಟ್ ತುಂಬ ಎಂಗೇಜ್ ಆಗಿರುತ್ತೆ, ಜಾಸ್ತಿ ಪ್ರಖ್ಯಾತಿ ಹೊಂದ್ತೀನಿ, 1 ಮಿಲಿಯನ್ ವ್ಯೂಸ್ ಆಯ್ತಂತೆ, 2 ಮಿಲಿಯನ್ ಅಂತೆ, 18 ಮಿಲಿಯನ್ ಅಂತೆ, 68 ಮಿಲಿಯನ್ ಅಂತೆ, ಎಷ್ಟು ಕಮೆಂಟು, ಲಕ್ಷಾಂತರ ಕಮೆಂಟ್ಗಳಂತೆ ಅನ್ನೋ ಒಂದು ಧಾವಂತಕ್ಕೆ ಬಿದ್ದು ಸಮಾಜದ ಒಂದು ಪ್ರಮುಖ ಭಾಗವಾಗಿರ್ತಕ್ಕಂಥ ಮನುಷ್ಯನೊಬ್ಬ, ಒಂದೊಂದು ಪ್ರಮುಖ ಭಾಗ, ಪ್ರತಿ ಮನುಷ್ಯನ ಒಂದು ಪ್ರಮುಖ ಭಾಗ ಸರ್, ಈ ಥರದ ಒಂದು ಕೆಟ್ಟ ಚಟಕ್ಕೆ ಬಿದ್ದುಬಿಡ್ತಾನ. ಇದು ಒಂದು ರೀತಿಯಲ್ಲಿ ಮನೋವ್ಯಾಧಿ. ಇದಕ್ಕಿಂತ ದುಶ್ಚಟ ಇನ್ನೊಂದಿಲ್ವಾ ಅಂತ? ಇದಕ್ಕೆ ಈ ಸೋಷಿಯಲ್ ಮೀಡಿಯಾದವರು ಒಂದು ಸೊಲ್ಯೂಷನ್ ಕಂಡುಹಿಡಿಬಹುದು. ಏನು ಅಂತಂದ್ರೆ, ಈಗ ನೀವು ಹೇಳಿದ್ರಿ ಲೈಕ್ಸ್ ಇದ್ರೆ ಅವ್ರಿಗೆ ಅಡ್ವರ್ಟೈಸಿಂಗು ಇದ್ರೊಳಗೆ ಬೆಲೆ ಸಿಗತ್ತೆ ಅಂತ. ಪಾಸಿಟಿವ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅದನ್ನ ಅವರು ಎರಡನ್ನೂ ಕಲೆಕ್ಟ್ ಮಾಡೋ ತರ ಇರಬೇಕು. ನೆಗೆಟಿವ್ ಪಾಯಿಂಟ್ಸ್ ಕೊಡೋ ತರ ಇರಬೇಕು. ಇವಾಗ ಒಬ್ರು ಪಾಸಿಟಿವ್ ಆಗಿ ಬರೆದ್ರೆ ಇನ್ನೊಬ್ರು ನೆಗೆಟಿವ್ ಆಗಿ ಬರೆದ್ರೆ ಆ ನೆಗೆಟಿವ್ ಇದಕ್ಕೆ ಏನ್ ಅದ್ರೊಳಗೆ ಈ ಲೈಕ್ಸ್, ಈ ಅಡ್ವರ್ಟೈಸಿಂಗ್ ರೆವೆನ್ಯೂಗೆ ಯಾವ ರೀತಿ ಬೆಲೆ ಕೊಡ್ತೀರಿ? ಯಾರೋ ಒಬ್ರು ನನ್ಗೆ 1 ಮಿಲಿಯನ್ ಫಾಲೋಯರ್ಸ್ ಇದ್ದಾರೆ ಅಂತಂದ್ರೆ ಯೂಟ್ಯೂಬ್ ನೊಳಗೆ ಅವ್ರಿಗೆ ಒಂದು ಅಡ್ವರ್ಟೈಸಿಂಗ್ ಇರುತ್ತೆ. ಆ 1 ಮಿಲಿಯನ್ ಒಳಗೆ ಇವಾಗ ಅರ್ಧ ಇದು ಒಂದು ನೆಗೆಟಿವ್ ಕಾಮೆಂಟ್ಸ್ ಇಂದ ಬಂದಿರೋದು ಅಂತ ನಾವು ಒಂದು ಏನೋ ಯೂಸ್ ಮಾಡಿ ನಾವು ಇಫ್ ವಿ ರೇಟ್ ಇಟ್, ಅವ್ರಿಗೆ ಇದು ಪಾಸಿಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬೇಕು. ಸೊ ಈ ರೀತಿ ಒಂದು ಮಾಡಿದ್ರೆ ಆ ಸೋಷಿಯಲ್ ಮೀಡಿಯಾದವರು ಈ ಕಮರ್ಷಿಯಲ್ ಎಫೆಕ್ಟ್ ನ ಒಂದು ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನಗನ್ಸುತ್ತೆ. ದಿಸ್ ಇಸ್ ಅ ಟೆಕ್ನಾಲಜಿಕಲ್ ಇಶ್ಯೂ ವಿಚ್ ಕ್ಯಾನ್ ಬಿ ಈಸಿಲಿ ಇಂಪ್ಲಿಮೆಂಟೆಡ್. ಇದನ್ನ ಮಾಡ್ಲೇಬೇಕು ಅಂತ ಗೌರ್ಮೆಂಟ್ನವರು ಬೇಕಾದ್ರೆ ಸ್ಟ್ಯಾಂಡರ್ಡ್ಸ್ ತರ ಸಜೆಸ್ಟ್ ಮಾಡಬಹುದು. ಬಹುಶಃ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸರ್ ವಿಜಯಶಂಕರ್ ಸರ್, ಒಂದು ಗಂಭೀರ ವಿಚಾರ ಇದೆ ಸರ್. ಇವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಇನ್ನೊಂದು ದೊಡ್ಡ ಕೆಟ್ಟ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗಿರ್ತಕ್ಕಂಥ ಫಾಲೋವರ್ಸ್ನ ದೃಷ್ಟಿಯಿಂದನೇ ಅಳೆಯುವಂಥ ಒಂದು ವಿಕಾರ ಮಾನದಂಡ ಶುರುವಾಗ್ಬಿಟ್ಟಿದೆ ಸರ್. ಸಪೋಸ್ XYZ ಅವನ ಬಗ್ಗೆ ಏನೋ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡೋದು. ಓಹೋ, ಇವನಿಗೆ ಬರೀ 5,000 ಜನನಾ, ಬರೀ 4,500 ಜನ ಅಷ್ಟೇನಾ, ಇವನೇನಕ್ಕೂ ಕೆಲಸಕ್ಕೆ ಬರಲ್ಲ, ಇವನು 2 ಮಿಲಿಯನ್ ಫಾಲೋವರ್ಸ್ ಇದ್ದಾರಾ, ಅಯ್ಯೋ ಇವನು ಫ್ರೆಂಡ್ ಲಿಸ್ಟಲ್ಲಿ ಸಾವಿರಾರು ಜನ ಇದ್ದಾರಾ. ಇದ್ರ ಮೇಲೆ ಆ ವ್ಯಕ್ತಿಯ ಖ್ಯಾತಿಯನ್ನು ಅಳೆದು ಅದರ ಮೂಲಕ ದ ಸೋಕಾಲ್ಡ್ ಕೋಟ್ ಅನ್ಕೋಟ್ ರಿಯಾಲಿಟಿ ಶೋಗಳಲ್ಲಿ ಅವನಿಗೆ ಒಂದು ಮಾನ್ಯತೆ ಕೂಡ ಸಿಗುವಂಥ ದುರಿತ ಕಾಲಘಟ್ಟದಲ್ಲಿ ಮತ್ತು ಒಂದೊಂದು ಕೆಟ್ಟ ಕಾಲಘಟ್ಟದಲ್ಲಿ ನಾವು ಇದೀವ ಅಂತ ಅದೇ ಎಲ್ಲವನ್ನು ಡಿಸೈಡ್ ಮಾಡ್ತಾ ಇದೆ ಸರ್. ಅವನ ಜ್ಞಾನ, ಅವನು ವಿದ್ಯಾಭ್ಯಾಸ, ಅವನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು, ಅವನ ಅಧ್ಯಯನನೋ, ಅವನು ಓದೋ, ಇದು ಯಾವುದು ಬೇಡ, ಜಸ್ಟ್ ಫಾಲೋವರ್ಸ್ ಡಿಸೈಡ್ ಮಾಡ್ತಾ ಇದ್ದಾರೆ ಸರ್ ವ್ಯಕ್ತಿಯ ಅಸ್ತಿತ್ವವನ್ನು. ಇದು ಕೂಡ ಇಂಥ ವ್ಯಾಧಿಗಳಿಗೆ ಒಂದು ಕಾರಣ ಆಗಿದೆಯಾ ಅಂತ. ಈ ಸಾಂಕ್ರಾಮಿಕ ವ್ಯಾಧಿ ಇದೆಯಲ್ಲ ಸರ್, ಇದು ಕಾರಣನಾ ಇದು ಅಂತ? ಬಹುಶಃ ನೀವ್ ಹೇಳ್ತಿರೋದು ಸರಿ, ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ಯೋಚನೆ ಮಾಡ್ಬೇಕಲ್ಲ. ಓಕೆ, ಕಾರಣ ಏನು ಅದೇನೆ, ಹೌದು. ಓಕೆ, ಇವಾಗ ನಾವು ಈ ಲೈಕ್ಸ್ ಫಾಲೋಯರ್ಸ್ಗೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀವಿ. ಆದ್ರೆ ಇದೇ ನಾನು ಹೇಳ್ತಿರೋದು ಸಮಾಜದ ಒಂದು ವಿಧಿ ಆಗ್ಬಿಟ್ಟಿದೆ ಇವಾಗ. ಇದನ್ನ ಬದಲಾವಣೆ ಮಾಡ್ಬೇಕಾದ್ರೆ ನಾವು ಬೇಸಿಕ್ ಆಗಿ ಜನರ ಒಪಿನಿಯನ್ ಚೇಂಜ್ ಮಾಡ್ಬೇಕು. ಒಂದು ಟೆಕ್ನಿಕಲ್ ಸೊಲ್ಯೂಷನ್ ನಾನು ಹೇಳಿದ್ದು, ಆ ವ್ಯಾಲ್ಯೂನ ನಾವು ಒಂದು ರೇಟಿಂಗ್ ಸಿಸ್ಟಮ್ ನಲ್ಗೆ ತಂದ್ರೆ ವಿ ಕ್ಯಾನ್ ಆಕ್ಚುಲಿ ರೆಡ್ಯೂಸ್ ದಿ ಎಫೆಕ್ಟ್ ಆಫ್ ದಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಒಂಥರ ಮಿಸ್ಕ್ಯಾಲ್ಕುಲೇಷನ್. ಓಕೆ, ಅದನ್ನ ಮಾಡಬಹುದು. ಅದು ಬಿಟ್ಟು ಬೇರೆ ವಿಧದೊಳಗೆ ಇದಾಗ್ತಾ ಇದೆ ಅಂತಂದ್ರೆ, ಇದು ನಮ್ಮ ಸಾಮಾಜಿಕ ಧುರೀಣರು ಯಾರು ಇರ್ತಾರೆ ಅವ್ರುಗಳು ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ನಾವು ಒಂದಕ್ಕೆ ಪರಿಹಾರ ಅಂತ ನಾವು ಕಂಡುಹಿಡಿಬೇಕಾದ್ರೆ, ನಾವು ಒಂದು ಹೇಳ್ತೀವಲ್ಲ ಕತೆ, ಲೈಟ್ ಇರೋ ಕಡೆ ಯಾರೋ ಒಬ್ಬ ಹುಡುಕ್ತಾ ಇದ್ದಂತೆ, ನೀನ್ ಏನ್ ಹುಡುಕ್ತಾ ಇದೀಯ ಅಂದ್ರೆ ನೀನೇನೋ ಕಳೆದೋಯ್ತು, ಎಲ್ಲಿ ಕಳೆದೋಯ್ತು ಅಂದ್ರೆ ಅಲ್ಲೆಲ್ಲೋ ಕಳೆದೋಯ್ತು, ಅಲ್ಲಿ ಕತ್ಲೆ ಇದೆ ಅದಕ್ಕೋಸ್ಕರ ಇಲ್ಲಿ ಬೆಳಕಲ್ಲಿ ಹುಡುಕ್ತಿದೀನಿ ಅಂತ ನಾವು ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಬೇರೆ ಕಡೆ ಪರಿಹಾರ ಹುಡುಕ್ಬೇಕು ಅಂತಂದ್ರೆ ಅದು ಸಾಧ್ಯವಾಗಲ್ಲ. ಈಗ ನಮಗೆ
ಪ್ರಾಬ್ಲಮ್ ಇರೋದು ನಮ್ಮ ಸೊಸೈಟಿನೊಳಗೆ ಜನಗಳ ಒಂದು ಥಿಂಕಿಂಗ್ ಬದಲಾವಣೆ ಆಗೋಗ್ಬಿಟ್ಟಿದೆ. ಇದೊಂದು ಸೈಕಲಾಜಿಕಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದನ್ನ ನಾವು ಸೈಬರ್ ಕ್ರೈಮ್ ಹುಡುಕ್ಲಿಲ್ಲ, ಬೇಗ ಮಾಡ್ಲಿಲ್ಲ ಅಂತ ಅನ್ನೋದು ನಾವು ಆಕ್ಚುಲಿ ವಿ ಆರ್ ಹ್ಯಾವಿಂಗ್ ಎ ಮಿಸ್ಪ್ಲೇಸ್ಡ್ ಅಟೆನ್ಷನ್ ಅಂತ ನನಗನ್ಸುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಡಿಬೇಕು. ಆ ಚಿಂತನೆಯೊಳಗೆ ಇದು ಪೊಲೀಸ್ನವ್ರಿಗಿಂತ ಜಾಸ್ತಿ ಸಾಮಾಜಿಕ ವ್ಯಕ್ತಿಗಳು ಆಕ್ಚುಲಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಏನ್ ಮಾಡ್ಬೋದು, ನಮ್ಮ ಇದ್ರ ಬಗ್ಗೆ ಒಂದು SIT ಆಗ್ಬೇಕಲ್ವಾ ಸರ್? ಇದ್ರ ಬಗ್ಗೆ ಮಾಡ್ಬೋದು ಅಂತ ವಿಜೇಶ್ ಒಂದು SIT ಆಗ್ಬೇಕಲ್ವಾ ಸರ್? ಇದ್ರ ಬಗ್ಗೆನೆ, ಕೇಸ್ ಬಗ್ಗೆ ಅಲ್ಲ, ಟೋಟಲ್ ಈ ಮನಸ್ಥಿತಿ ಬಗ್ಗೆ ಒಂದು SIT ರಚನೆ ಆಗ್ಬೇಕಂತ. ಹೌದು, ಇದು ನೀವು SIT ಅಂತ ಏನಾದ್ರು ಕರೀರಿ, ಅಥವಾ ಬೇರೆ ಏನಾದ್ರು ಒಂದು ಕಮಿಟಿ ಅಂತ ಕರೀರಿ, ಒಂದು ಸ್ಟಡಿ ಟೀಮ್ ಅಂತ ಕರೀರಿ. ಸೈಕಲಾಜಿಕಲಿ ಯಾತಕ್ಕೆ ಜನ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯೋಚನೆ ಮಾಡಿದ್ರೆ ಗೊತ್ತಾಗಲ್ವಾ ಈ ತರ ಮಾಡೋದ್ರಿಂದ ಏನು ಹೆಚ್ಚಿನ ಉಪಯೋಗ ಇಲ್ಲ. ಇವಾಗ ಅವರು ಯಾರ ವಿಕ್ಟಿಮು ಅದ್ರ ಬಗ್ಗೆ ಚಿಂತನೆ ಮಾಡದೇ ಇದ್ರೆ, ಇವಾಗ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಇದು ಕಂಪ್ಲೀಟ್ ಟುಸ್ ಅಂತ ಬಿದ್ದೋಗುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಅದನ್ನ ಜಾಸ್ತಿ ಇವಾಗ ರಮ್ಯಾ ಅವ್ರ ಈಚೆ ಕಡೆ ಬರದೇ ಇದ್ರೆ ಅರ್ಧ ಜನಕ್ಕೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಓಕೆ, ಬಟ್ ಅಫ್ಕೋರ್ಸ್ ಅದಕ್ಕೆ ಅವ್ರಿಗೆ ಒಂದು ಕೆಪಾಸಿಟಿ ಇರಬೇಕು ಇಗ್ನೋರ್ ಮಾಡೋದಕ್ಕೆ. ಈಗ ಎಷ್ಟೋ ಜನಕ್ಕೆ ಈ ರೀತಿ ಟ್ರೋಲ್ಸ್ ಅಂತ ಇರುತ್ತೆ, ಅದನ್ನ ನಾವೆಲ್ಲ ಇಗ್ನೋರ್ ಮಾಡಿದ್ರೆ ಅದು ಅಲ್ಲಿಗೆ ಬಿದ್ದೋಗುತ್ತೆ. ರಿಪ್ಲೈ ಮಾಡ್ಬೇಕು ಶುರು ಮಾಡ್ತೀವೋ ಅವಾಗ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಇನ್ನೊಂದು ಗಮನಿಸ್ತಾ ಇದ್ದೆ ಸರ್, ಈಗ ಇಲ್ಲಿ ರಮ್ಯಾ ಅಭಿಮಾನಿಗಳಾದರೂ ಆಗಲಿ, ದರ್ಶನ್ ಅಭಿಮಾನಿಗಳಾದರೂ ಆಗಲಿ, ಇನ್ನು ಯಾವುದೇ ನಟ ನಟಿಯರ ಅಭಿಮಾನಿಗಳಾಗಲಿ ಸರ್, ಯಾವುದೇ ಅಭಿಮಾನ ಇಟ್ಕೊಳ್ಬೇಕು, ತಕರಾರಿಲ್ಲ ಅದ್ರ ಬಗ್ಗೆ. ಪರಸ್ಪರ ನಿಂದನೆಗಳಿಗೆ, ಅವಹೇಳನಕ್ಕೆ, ಕೆಟ್ಟ ಕೊಳಕ ಭಾಷೆಗಳಿಗೆ ಮಾಡೋದ್ರಿಂದ ಅದು ರಮ್ಯಾಗೂ ಅದರಿಂದ ಏನು ಕಿರೀಟ ಬರಲ್ಲ, ದರ್ಶನ್ಗೂ ಅದರಿಂದ ಕಿರೀಟ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅದು ಬರದೇ ಇದ್ದ ಮೇಲೆ ಅವರ ಅಭಿಮಾನಿಸುವವರು ಈ ಥರದ ಕೆಲಸಕ್ಕೆ ಇಳಿಬಾರ್ದು ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಬೇಕು. ಇದೊಂದು ಸರ್ ತೆಲುಗು ಇಂಡಸ್ಟ್ರಿ ಬಗ್ಗೆ ಗಮನಿಸ್ತಾ ಇದ್ದೆ. ಹಾಗೇನೆ ಈ ಪ್ರಭಾಸ್ ಕಂಡ್ರೆ ಯಾವುದೋ ಒಂದು ತಂಡಕ್ಕಾಗಲ್ಲ, ಇನ್ಯಾವುದೋ ನಟನ ಕಂಡ್ರೆ ಅವ್ರಿಗೆ ಇಷ್ಟ. ಪ್ರಭಾಸ್ಗೆ ತೀರಾ ಕೂದಲು ಹೋಗಿರೋ ಥರದಲ್ಲಿ, ಅವನೇನೋ ಮುದುಕ ಆಗಿರೋ ರೀತಿಯಲ್ಲಿ ಒಂದು ಫೋಟೋ ಮಾಡಿ ವೈರಲ್ ಮಾಡಿಬಿಟ್ರು ಸರ್. ಅದನ್ನು ಒಂದು ಫೋಟೋ ಮಾಡಿ ವೈರಲ್ ಮಾಡೇ ಬಿಟ್ರು ಆ ಒಂದು ವಿಚಾರವನ್ನು. ಅಂದರೆ ಇದರಿಂದ ಲಾಭ ಏನು ಮಾಡ್ತಾ ಅವ್ರಿಗೆ ಅರಿವಿಲ್ಲದೆ ಇಂಥ ಕೆಲಸ ಆಗ್ತಾ ಇದೆಯಾ? ದ್ವೇಷಪೂರಿತ ಮನಸ್ಸುಗಳು ಆ ಮನಸ್ಥಿತಿನೇ ಕೊಳೆತು ಹೋಗಿ ಇಂಥ ಕೆಲಸಕ್ಕೆ ಇಳಿತಾ ಇದ್ದಾರಾ ಅಂತ. ಈಗ ಇದನ್ನ ಸರಿ ಮಾಡ್ಬೇಕಾದ್ರೆ ಇವಾಗ ನಾವು ಈ ರೀತಿ ಒಂದು ಒಪಿನಿಯನ್ ಚೇಂಜ್ಗೆ ಎಫೆಕ್ಟ್ ಮಾಡ್ಬೇಕು. ಇವಾಗ ಒಂದು ಕಮಿಟಿ ಮಾಡ್ಬೇಕು, ಅದೆಲ್ಲ ಇರ್ಲಿ. ಈಗ ಸದ್ಯದೊಳಗೆ ಪ್ರತಿದಿನ ಈ ಕಾಂಟ್ರವರ್ಸಿ ಬಂದ ಮೇಲೆ ಎಷ್ಟು ಜನ ಸೆಲೆಬ್ರಿಟೀಸು, ಬೇರೆ ಸೆಲೆಬ್ರಿಟೀಸು ಈ ತರ ಮಾಡೋದ್ ತಪ್ಪು, ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ಯಾರು ಹೆಚ್ಚಿಗೆ ಮುಂದೆ ಬಂದು ಮಾತಾಡೋದಕ್ಕೆ ಹೆದರ್ಕೊಳ್ತಾರಲ್ಲ. ಓಕೆ, ಅದನ್ನ ಹಾಗೆ ನಾವು ಸರಿ ಮಾಡೋದು. ನಮ್ಮಂತವ್ರ ಪ್ರೊಫೆಷನಲ್ಸ್ ಮಾತಾಡ್ಬಿಡ್ತೀವಿ, ನಮ್ಗೇನು ಹೆಚ್ಚಿಗೆ ಇದಿಲ್ಲ. ಆದ್ರೆ ಇವಾಗ ಬೇರೆ ಸಿನಿಮಾ ಆಕ್ಟರ್ಸ್ ಅವ್ರಗಳಿಗೂ ಫ್ಯಾನ್ಸ್ ಇದ್ದಾರೆ, ಕಾಮನ್ ಫ್ಯಾನ್ಸ್ ಇರ್ತಾರೆ. ಅವ್ರಗಳು ಒಂಥರ ಒಪಿನಿಯನ್, ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಅವ್ರದ್ದು ಒಂದು ಸೊಸೈಟಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ನೀವು ಮೀಡಿಯಾದವರು ಅವ್ರಗಳನ್ನ ಹೋಗಿ ಇಂಟರ್ವ್ಯೂ ಮಾಡಿ ನಿಮ್ಮ ಇದಕ್ಕೆ ಒಂದು ಪಾಸಿಟಿವ್ ಇದು ಕೊಡಿ. ಬರೀ ಅಡ್ವರ್ಟೈಸ್ಮೆಂಟ್ ಗೆ ಕೊಡೋದಲ್ಲ, ಈ ತರದಕ್ಕೆ ಒಂದು ಸಮಾಜನ ಇಂಪ್ರೂವ್ ಮಾಡೋದಕ್ಕೆ ಅವರು ದೇ ಶುಡ್ ಇನ್ವೆಸ್ಟ್ ದೇರ್ ಟೈಮ್ ಅಂತ ಒಂದು ಆ ರೀತಿ ಏನಾರು ಮಾಡೋದಕ್ಕಾಗುತ್ತಾ, ಅದನ್ನ ನಾವು ಯೋಚನೆ ಮಾಡ್ಬೇಕು. ಫೈನ್, ಥ್ಯಾಂಕ್ ಯು ವಿಜಯ್ ಶಂಕರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾರದೇ ಅಭಿಮಾನಿಗಳಾಗಿರಲಿ, ದರ್ಶನ್ ಅವರ ಅಭಿಮಾನಿಗಳಾಗಿರಲಿ, ರಮ್ಯಾ ಅವರ ಅಭಿಮಾನಿಗಳಾಗಿರಲಿ, ಇನ್ಯಾವುದೇ ನಟ ನಟಿಯರ ಅಭಿಮಾನಿಗಳಾಗಿರಲಿ, ನೀವು ಯಾರನ್ನು ನಿಮ್ಮ ಆರಾಧ್ಯ ದೈವ ಅಂತನೋ, ಅದ್ಭುತ ಅಂತನೋ, ಒಂದು ರೋಲ್ ಮಾಡೆಲ್ ಅಂತನೋ, ಮಾದರಿ ಅಂತನೋ ಕನ್ಸಿಡರ್ ಮಾಡಿರ್ತೀರಲ್ಲ, ಅವರುಗಳಿಗೆ ಮುಜುಗರವಾಗುವ ರೀತಿಯಲ್ಲಿ ಯಾರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಕಮೆಂಟ್ ಮಾಡಿ, ಆ ಸೆಕ್ಷನ್ ಇರೋದೇ ಅದಕ್ಕೆ. ನಿಮ್ಮ ಅಭಿಪ್ರಾಯ ತಿಳಿಸಿ, ಅದರಲ್ಲಿ ಒಂದು ಒಳ್ಳೆಯ ಭಾಷೆಯಲ್ಲಿ ತಿಳಿಸಿ. ಅದು ಇಷ್ಟ ಆಗಿಲ್ಲ, ಫಿನಿಶ್. ಸಿನಿಮಾ ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಎರಡೇ ತಾನೇ. ಅದರ ಬದಲಿಗೆ ನೀವು ಬಳಸ್ತಕ್ಕಂಥ ಶಬ್ದಗಳಿಂದ ಇನ್ನೊಬ್ಬರು ಮನೋರೋಗಿಯಾಗುವಷ್ಟರ ಮಟ್ಟಿಗೆ, ಮಾನಸಿಕ ಕುಗ್ಗು ಹೋಗುವಷ್ಟರ ಮಟ್ಟಿಗೆ, ಒಂದು ಡಿಪ್ರೆಷನ್ಗೆ, ಒಂದು ಖಿನ್ನತೆಗೆ ಒಳಗಾಗುವ ರೀತಿಯಲ್ಲಿ ಯಾರು ನಡ್ಕೊಳ್ಳಬಾರದು. ದರ್ಶನ್ ಅವರ ಫ್ಯಾನ್ ಆದರೂ ಅಷ್ಟೇ, ರಮ್ಯಾ ಅವರ ಫ್ಯಾನ್ ಆದರೂ ಅಷ್ಟೇ, ಇನ್ಯಾವುದೇ ನಟ ನಟಿಯರ ಫ್ಯಾನ್ ಆದರೂ ಅಷ್ಟೇ, ನಿಮ್ಮ ಆರಾಧ್ಯ ದೈವ ಅಂತ ನೀವೇನು ಕನ್ಸಿಡರ್ ಮಾಡಿದ್ದೀರಲ್ಲ, ಅವರು ಹೆಮ್ಮೆ ಪಡ್ತಕ್ಕಂಥ ಕೆಲಸಗಳಾಗಲಿ, ಬರೀ ಅದೊಂದು ಭಾಗ ಅಲ್ಲ, ಅವರಿಬ್ಬರನ್ನ ಬಿಟ್ಟು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಮೆಂಟ್ಗಳ ಬಗ್ಗೆ ತಕರಾರಿಲ್ಲ, ಅಭಿಪ್ರಾಯಗಳ ಬಗ್ಗೆ ತಕರಾರಿಲ್ಲ. ಅವಾಚ್ಯ, ಅಶ್ಲೀಲ, ಮುಜುಗರ, ತೀರಾ ರೊಚ್ಚೆಗೆಬ್ಬಿಸುವ ಒಂಥರ ಕೆಟ್ಟ ಶಬ್ದಗಳಿಂದ ಒಬ್ಬ ಮನುಷ್ಯನನ್ನು ಬೈಯುವ ಮಟ್ಟಕ್ಕೆ ಯಾರೂ ಇಳಿಯಬಾರದು. ಅಟ್ ದ ಸೇಮ್ ಟೈಮ್ ಈ ವಿಚಾರದಲ್ಲಿ ಒಂದು ಬಿಗಿಯಾದಂಥ ಕಾನೂನು ಬರಲಿ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರೇ ಕಮೆಂಟ್ ಮಾಡಲಿ, ಅವರ ಐಡೆಂಟಿಟಿ ವಿತ್ ಅವರ ಆಧಾರ್ ಕಾರ್ಡ್ ಬರುತ್ತೋ, ಲೈಸೆನ್ಸ್ ಬರುತ್ತೋ, ವೋಟರ್ ID ಬರುತ್ತೋ, ಐಡೆಂಟಿಟಿ ಸಹಿತವಾಗಿ ಅಕೌಂಟ್ಗಳಿರಲಿ. ಉಳಿದ ಅಕೌಂಟ್ಗಳು ಈ ರೀತಿ ಮಾಡೋದನ್ನು ನಿಲ್ಲಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.